ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಮಹೋನ್ನತನಾದ ದೇವರು, ಶ್ರೇಷ್ಠನಾದಂಥ ದೇವರು, ಪ್ರೀತಿ ಸ್ವರೂಪನಾದಂಥ ದೇವರು, ಕರುಣಾಮಯನಾದಂಥ ದೇವರು. ಅಂಥ ಮಹಿಮೆಯ ದೇವರನ್ನು ಸಂತೋಷದಿಂದ, ಆನಂದದಿಂದ, ಹೃದಯಪೂರ್ವಕವಾಗಿ ನಾವು ಆರಾಧಿಸಿದ್ದೇವೆ. ಎಷ್ಟು ಒಂದು ಸೌಭಾಗ್ಯ ಭಕ್ತರೇ, ನೀವು ಧನ್ಯರು. ವೇದವಾಕ್ಯ ಹೇಳ್ತದೆ, ನೀವೆಷ್ಟೋ ಧನ್ಯರು. ನಿಮ್ಮಷ್ಟು ಭಾಗ್ಯಶಾಲಿಗಳು ಯಾರಿದ್ದಾರೆ ಈ ಭೂಲೋಕದಲ್ಲಿ? ನಾವು ಶ್ರೇಷ್ಠವಾದ ಜನರಾಗಿದ್ದೇವೆ, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಈ ಮುಂಚಾದ ವೇಳೆಯಲ್ಲಿ ಮಹಿಮೆಯ ದೇವರನ್ನು ನಾವು ಹೃದಯಪೂರ್ವಕವಾಗಿ ಆರಾಧಿಸುವಂಥ ಭಾಗ್ಯ ನಮಗೆ ಆತನ ಅನುಗ್ರಹಿಸಿದ್ದಾನೆ. ಪವಿತ್ರಾತ್ಮನ ಪ್ರಸನ್ನತೆಯನ್ನು ನಾವು ರುಚಿಸಿದ್ದೇವೆ, ಅನುಭವಿಸಿದ್ದೇವೆ. ಆತನು ಒಳ್ಳೆಯವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಈ ಸಮಯ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೊಂದಿಗೆ ಮಾತಾಡುವಂತೆ, ಆತನ ವಾಕ್ಯದ ಮೂಲಕ ಆತ್ಮಿಕವಾದ ಬಲವನ್ನು ಹೊಂದಿಕೊಳ್ಳುವಂತೆ, ಕರ್ತನು ನಮಗೆ ಉತ್ತೇಜನ ನೀಡುವಂತೆ ಪ್ರಾರ್ಥನೆ ಮಾಡುವ. ಅದೇ ರೀತಿ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಾಧೆಯಲ್ಲಿ ನೀವು ಇರುವುದಾದರೆ, ಅನಾರೋಗ್ಯದಲ್ಲಿ ನೀವು ಇರುವುದಾದರೆ ಪ್ರಾರ್ಥಿಸುವ, ಜೊತೆಗೆ ಸೇರಿ ಪ್ರಾರ್ಥಿಸುವ. ನಮಗೆ ವಾಗ್ದಾನ ಉಂಟು, ಇಬ್ಬರು ಭೂಲೋಕದಲ್ಲಿ ಒಂದು ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಅದು ಪರಲೋಕದಲ್ಲಿರುವ ತಂದೆಯಿಂದ ನೆರವೇರಲ್ಪಡ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಗ್ರಿಮೆಂಟ್, ನಮಗೆ ಒಂದು ಒಪ್ಪಂದ ಇದೆ. ಇಬ್ಬರು ಒಂದು ಮನಸ್ಸಿನಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡಿದಂಥ ಪ್ರಾರ್ಥನೆ, ಭೂಲೋಕದಲ್ಲಿ ಮಾಡಿದಂಥ ಪ್ರಾರ್ಥನೆ ಅದು ಪರಲೋಕದಲ್ಲಿರುವ ತಂದೆಯಾದ ದೇವರು ಹೇಳ್ತಾನೆ. ಆ ಪ್ರಾರ್ಥನೆಗೆ ಅದು ಉತ್ತರ ಕೊಡ್ತಾನೆ. ಈ ಸಮಯ ನಾನು ಪ್ರಾರ್ಥಿಸ್ತೇನೆ, ನಾವು ಜೊತೆಗೆ ಸೇರಿ ಪ್ರಾರ್ಥಿಸೋಣ. ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ, ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರಾಗಿದ್ದಾನೆ. ದೇವರು ನಮ್ಮ ಸಂಗಡಿದ್ದಾನೆ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. ಶ್ರೇಷ್ಠವಾದ ಮಾತನ್ನು ಅನುಗ್ರಹಿಸಿದ್ದಾನೆ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಸಭೆಯ ಭಕ್ತರಾಗಿರ್ಬೋದು, ಈ ಕಾರ್ಯಕ್ರಮ ಮುಗಿಸಿರುತ್ತ ಯಾರಾದರೂ ಅನಾರೋಗ್ಯದಲ್ಲಿ ಇರೋದಾದರೆ ಅವರ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ತೇನೆ, ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ. ಆರೋಗ್ಯದಾಯಕನಾದಂಥ ದೇವರು, ವ್ಯಾಧಿಗಳನ್ನು ಸ್ವಸ್ಥ ಮಾಡಿದಂಥ ದೇವರು, ಜೀವವನ್ನು ನಾಶದಿಂದ ತಪ್ಪಿಸಿದಂಥ ದೇವರು, ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ಶೃಂಗರಿಸಿ ಅಂತಿಗೆ ಬರುವಂತೆ ಯೌವನ ಕೊಟ್ಟಂಥ ದೇವರು, ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಟ್ಟಂಥ ದೇವರು, ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿಮ್ಮ ಕೃಪೆಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ಯೇಸುವೇ, ನೀನು ಹೊತ್ತ ಹೊರೆಯು ಅದು ನಮ್ಮ ಸಂಕಟವಾಗಿದೆ. ನಮ್ಮ ಅಪರಾಧ ಸಲುವಾಗಿ ನೀನು ಯೇಸುವೇ ಜಗಲ್ಪಟ್ಟಿದೆ. ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ನಿನ್ನ ಶರೀರದಲ್ಲಿ ನೀನು ಅನುಭವಿಸಿದಿ. ನಮ್ಮ ರೋಗಗಳನ್ನು, ನಮ್ಮ ಪೇಣೆಗಳನ್ನು ನೀನು ಹೊತ್ತುಕೊಂಡಿದ್ದಿ. ನಿನ್ನ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಮ್ಮ ಶರೀರದಿಂದ ವ್ಯಾಧಿಯನ್ನು ದೂರ ಮಾಡಿದಕ್ಕಾಗಿ ಸ್ತೋತ್ರ. ಐಗುಪ್ತರು ಉಂಟು ಮಾಡಿದ ವ್ಯಾಧಿಯನ್ನು ನಮಗೆ ಬಲಗೊಳಿಸುವುದಿಲ್ಲ ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಮನ್ನು ತಪ್ಪಿಸಿದಕ್ಕಾಗಿ ಸ್ತೋತ್ರ. ಹಗಲಲ್ಲಿ ಆರಿ ಬರುವ ಬಾಣಕ್ಕೆ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೆ, ಮಧ್ಯಾಹ್ನದ ಕೇಳಿಗೆ ನಮಗೆ ಭಯವಿಲ್ಲ. ರೋಮಪುರ 8:28 ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ನಿನ್ನ ಸಂಕಲ್ಪದ ಮೇರೆಗೆ ಕರಪಟ್ಟು ನಿನ್ನನ್ನು ಪ್ರೀತಿಸುವ ಇದಕ್ಕಾಗಿ ನಮಗೆಲ್ಲ ಕಾರ್ಯಗಳು ಅನುಕೂಲಕರವಾಗುವುದಕ್ಕಾಗಿ ಸ್ತೋತ್ರ. ಸೈತನ್ನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಬಂದರು ಕೂಡ ಯೇಸುವೇ, ನೀನು ನಮಗೆ ಸಮೃದ್ಧಿಯನ್ನು, ನಮಗೆ ಜೀವವನ್ನು, ಸುಕ್ಷೇಮವನ್ನು, ಅಭಿವೃದ್ಧಿಯನ್ನು ಅನುಗ್ರಹಿಸುವುದಕ್ಕಾಗಿ ಬಂದಿದ್ದೀವಿ. ಸೈತನು ಮಾಡಿದಂಥ ಎಲ್ಲ ಕೆಟ್ಟತನ ಹಾಲನ್ನು ನೀನು ನಮ್ಮ ಒಳ್ಳೆಯದಕ್ಕಾಗಿ ಮಾರ್ಪಡಿಸಿ, ನಮ್ಮನ್ನು ಸ್ಥಾಪಿಸಿ, ನಮ್ಮನ್ನು ರೂಪಿಸಿ, ನಮ್ಮನ್ನು ಒಳ್ಳೆಯ ಸಾಕ್ಷಿಯಾಗಿ ನಿನ್ನ ನಾಮದ ಮಹಿಮೆಗೋಸ್ಕರ ಭೂಲೋಕಕ್ಕೆ ಬೆಳಕಾಗಿ ನಮ್ಮನ್ನು ಇಟ್ಟದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಈ
ಯೇಸು ಕ್ರಿಸ್ತನ ನಾಮದಲ್ಲಿ ಆ ಸ್ವಸ್ಥದಲ್ಲಿ ಅನಾರೋಗ್ಯದ ಶರೀರದ ಮೇಲೆ ನಿನ್ನ ರೆಸಲ್ಯೂಷನ್ ಪವರ್ ಮಾತಾಡ್ತೇನೆ. ಯೇಸು ಕ್ರಿಸ್ತನು ಮರಣದಿಂದ ಜೀವದಿಂದ ಎಬ್ಬಿಸಿದಂತ ಅದೇ ಪವಿತ್ರಾತ್ಮನು ಈ ಮರ್ತ್ಯ ಶರೀರ ಬದುಕಿಸಬೇಕಾಗಿ ಸ್ತೋತ್ರ. ನಮ್ಮ ಮರ್ತ್ಯ ಶರೀರ ಬದುಕಿಸಬೇಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಕರ್ತನೆ ಆಶಾ ಕಿರಣಗಳು ಕರ್ತನೆ ಅವರ ಮೇಲೆ ಉದಯಿಸಬೇಕಾಗಿ ಸ್ತೋತ್ರ. ನಿನ್ನ ಶಕ್ತಿ, ನಿನ್ನ ರಿಸರ್ವೇಶನ್ ಪವರ್ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ. ಅವರನ್ನು ಸ್ವಸ್ಥಪಡಿಸುವುದಕ್ಕಾಗಿ ಸ್ತೋತ್ರ. ನನ್ನ ನಾಮದ ಮೇಲೆ ನಂಬಿಕೆಯಿಟ್ಟ ನಿಮಗಾದರೂ ದೇವರ ಸ್ವಸ್ಥತೆ ಸೂರ್ಯನು, ದೇವರ ಧರ್ಮದ ಸೂರ್ಯನು ಸ್ವಸ್ಥತೆ ನೀಡುವ ಕಿರಣಗಳಾಗಿ ಪ್ರಕಾಶಿಸುತ್ತಾನೆ, ಉದಯಿಸುತ್ತಾನೆ. ನಿನ್ನ ವಂದನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸೈತಾನ ತರುವಂತ ಎಲ್ಲ ವ್ಯಾಧಿಗಳನ್ನು, ಎಲ್ಲ ಸೈತಾನ ವ್ಯಾಧಿಯ ಸ್ಪಿರಿಟ್ ಅನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ. ಅದರ ಶಕ್ತಿಯನ್ನು ಲಯ ಮಾಡ್ತೇನೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನು ಸೈತಾನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ಪ್ರತ್ಯಕ್ಷನಾಗಿದ್ದಾನೆ. ಶಿಲುಬೆಯ ಮರದ ಮೂಲಕ, ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ಯೇಸು ಕ್ರಿಸ್ತನು ಸತ್ತು ಗುಣಲ್ಪಟ್ಟು ಸೈತಾನ ಎಲ್ಲ ದೊರೆತನವನ್ನು, ಆತನ ಅಧಿಕಾರವನ್ನು ಆತನು ನಿರ್ಣಾಯಕರನ್ನಾಗಿ ಮಾಡಿ ಸಭೆಗೆ, ನಮಗೆ ಆತನ ಜಯವನ್ನು ಕೊಟ್ಟಿದ್ದಾನೆ. ಯೇಸು ಮರಣವನ್ನು ಜಯಿಸಿದ್ದಾನೆ. ಮರಣದ ವಿಷದ ಕೊಂಡಿಯನ್ನು ಮುರಿದಾಕಿದ್ದಾನೆ. ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣವು ನುಂಗಿಬಿಟ್ಟು ನಮಗೆ ಜಯವಾಯಿತೆಂಬುದಾಗಿ. ಥ್ಯಾಂಕ್ ಯು ಜೀಸಸ್. ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಎಲ್ಲ ಸ್ಪಿರಿಟ್, ವ್ಯಾಧಿಯ ಸ್ಪಿರಿಟ್ ಅನ್ನು ಕಾಕನೆ, ಎಲ್ಲ ರೀತಿಯ ಸೈತಾನ ತರುವಂತ ವ್ಯಾಧಿಯನ್ನು, ಡಿಸ್ಕರೇಜ್ಮೆಂಟ್ ಅನ್ನು, ಡಿಪ್ರೆಷನ್, ಅಪನಂಬಿಕೆ ಹಾಕೋಣ ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ. ಅದರ ಶಕ್ತಿಯನ್ನು ಮುರಿತೇನೆ ಯೇಸುವಿನ ರಿಸರ್ವೇಶನ್ ಪವರ್ ಅಲ್ಲಿ, ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ. ಯಾಕಂದ್ರೆ ಯೇಸುವಿನ ನಾಮ ಅದ್ಭುತವಾದ, ಅತಿಶಯವಾದ ನಾಮ. ಆ ನಾಮಕ್ಕೆ ಪ್ರತಿ ಒಂದು ಸಂಗತಿ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಡ್ಡ ಬೀಳುತ್ತದೆ. ಯೇಸುವೆ ಕರ್ತನೆ ಎಂಬುದಾಗಿ ಆಯ್ಕೆ ಮಾಡ್ತದೆ. ಯೇಸು ಕರ್ತನು, ಯೇಸು ಕರ್ತನು, ಯೇಸು ಪರಲೋಕದಲ್ಲಿ ಸಿಂಹಾಸನದಲ್ಲಿರುವಂತ ರಾಜನೇ ರಾಜನು. ಆತನು ಭೂಲೋಕವನ್ನು ಆಳುವ ದೇವರಾಗಿದ್ದಾನೆ, ಪರಲೋಕವನ್ನು ಆಳ್ವಿಕೆ ಮಾಡುವ ದೇವರಾಗಿದ್ದಾನೆ, ಭೂ ಪರಲೋಕದ ಒಡೆಯನಾಥನಾಗಿದ್ದಾನೆ. ಆತನು ಮಹಿಮೆಯ ದೇವರಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನಿಮ್ಮ ಆರೋಗ್ಯವನ್ನು ಸ್ವೀಕರಿಸಿರಿ, ನಿಮ್ಮ ಆರೋಗ್ಯವನ್ನು ಸ್ವೀಕರಿಸಿರಿ. ಆತನು ಆರೋಗ್ಯದಾಯಕನು. ನಿಮ್ಮ ಅನ್ನಪಾನಗಳನ್ನು ಬ್ಲೆಸ್ ಮಾಡ್ತಾನೆ. ನಿಮ್ಮ ದುಃಖವನ್ನು ಮಾರ್ಪಡಿಸ್ತಾನೆ. ನಿಮ್ಮ ಚಿಂತೆ ಗೋಳಾಟವನ್ನು ಮಾರ್ಪಡಿಸ್ತಾನೆ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ. ನಿಮ್ಮ ಗೋಳಾಟವನ್ನು ತಪ್ಪಿಸಿ ಸಂತೋಷವನ್ನು ಆತನು ಕೊಡುವ ದೇವರಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆತನು ಒಳ್ಳೆಯ ದೇವರಾಗಿದ್ದಾನೆ. ನಿನ್ನ ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾನೆ. ಆತನ ಸಾಕ್ಷ್ಯಕ್ಕೆ ಆರಿಸಿಕೊಂಡಿದ್ದಾನೆ. ಅನೇಕರು ನೀವು ಕರ್ತನ ಮುಂದೆ ಒಂದು ಸಾಕ್ಷ್ಯಲಿಕ್ಕಿದ್ದೀರಿ. ದೇವರಾತ್ಮ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ. ಪವಿತ್ರಾತ್ಮನು ನಿಮ್ಮನ್ನು ಮುಟ್ಟಿದ್ದಾನೆ, ನಿಮ್ಮನ್ನು ಸಂತೈಸಿದ್ದಾನೆ, ನಿಮ್ಮನ್ನು ಕಂಫರ್ಟ್ ಮಾಡಿದ್ದಾನೆ, ನಿಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟಿದ್ದಾನೆ, ನಿಮಗೆ ಸಮಾಧಾನ ಕೊಟ್ಟಿದೆ. ಹೌದು ಪ್ರೇಮ, ಅನೇಕ ಸಲ ನಾವು ದೇವರ ಹತ್ತಿರದಲ್ಲಿ ಜೀವಿಸುವಾಗ, ದೇವರನ್ನು ಘನಪಡಿಸುವಾಗ, ದೇವರನ್ನು ಮಹಿಮೆಪಡಿಸುವಾಗ, ಹೆಚ್ಚು ಸಮಯ ಪ್ರಾರ್ಥನೆ ಕಳೆಯುವಾಗ ನಮಗೆ ಶೋಧನೆ ಬರಬಹುದು. ಸೈತಾನ ನಮ್ಮ ಜೀವಿತದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಬರಬಹುದು. ಆದರೆ ಸರ್ವಶಕ್ತನಾದ ಯೇಸು ನಮ್ಮೊಟ್ಟಿಗೆ ಇದ್ದಾನೆ, ಎಲ್ಶಾದೈ ನಮ್ಮೊಟ್ಟಿಗೆ ಇದ್ದಾನೆ. ವರ್ಷನ್ ಮಾಡುವಾಗ ಆತ ನಮಗೆ ಅಟ್ಯಾಕ್ ಮಾಡಲಿಕ್ಕೆ ಬರಬಹುದು. ಆದರೆ ದೇವರು ನಮ್ಮ ಜೊತೆಗೆ ಇದ್ದಾನೆ. ಆತ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾಕೆಂದ್ರೆ ನಮ್ಮ ಒಳಗಿರುವಂತದ್ದು ದೊಡ್ಡವನಾಗಿದ್ದಾನೆ. ದೇವರಿಗೆ ಒಳಗಾಗಿ ಸೈತಾನ ಎದುರಿಸಿ ಆತ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾಕಂದ್ರೆ ಈ ಲೋಕದಲ್ಲಿ ಇರುವಂತನಿಗಿಂತಲೂ ನಮ್ಮ ಒಳಗಿರುವಂತನು ದೊಡ್ಡವನಾಗಿದ್ದಾನೆ. ಆತನು ಮಹಿಮೆಯ ದೇವರಾಗಿದ್ದಾನೆ, ಜೀವ ಸ್ವರೂಪದ ದೇವರಾಗಿದ್ದಾನೆ, ಪ್ರಭಾವವುಳ್ಳ ದೇವರಾಗಿದ್ದಾನೆ. ಆತನು ಶಕ್ತನಾದ ದೇವರಾಗಿದ್ದಾನೆ. ಅದರ ದೇವರ ವಾಗ್ದಾನ ಸತ್ಯ. ಭೂಮಿ ಆಕಾಶ ಹೋಗಬಹುದು, ಆತನ ಮಾತು ಎಂದಿಗೂ ಅದೇ ಹೋಗುವುದಿಲ್ಲ. ಸರ್ವಶಕ್ತನಾದ ದೇವರೇ, ನೀನು ಪ್ರಿಯ ಭಕ್ತರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ, ಗುಣಪಡಿಸಿದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ, ಅವರನ್ನು ರೂಪಿಸಿದಕ್ಕಾಗಿ ಸ್ತೋತ್ರ, ಸ್ಥಾಪಿಸಿದಕ್ಕಾಗಿ ಸ್ತೋತ್ರ, ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ, ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಹೇಳೋಣ ಈ ಸಮಯದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಸ್ಥನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಅಭಿಷಿಕ್ತನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಸ್ಥಾಪಿಸಲ್ಪಟ್ಟಿದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ರೂಪಿಸಲ್ಪಟ್ಟಿದ್ದೇನೆ. ಥ್ಯಾಂಕ್ ಯು ಜೀಸಸ್. Thank you, Jesus. Lord, thank you, Lord. I am blessed in Jesus' name. I am anointed in Jesus' name. I am healed in the name of Jesus. I am restored in the name of Jesus. I am established in the name of Jesus. Thank you, Lord. ಅದ್ಭುತ ಮಾಡಿದ ಸ್ತೋತ್ರ. ಅನೇಕ ಕುಟುಂಬಗಳಲ್ಲಿ ಕರ್ತನೆ ನೀನು ಕೊಟ್ಟಂತ ಶಾಂತಿ ಸಮಾಧಾನಕ್ಕಾಗಿ ಸ್ತೋತ್ರ. ನೀನು ಮಾಡಿದಂತ ಉಪಕಾರಕ್ಕಾಗಿ ಸ್ತೋತ್ರ. ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ. ಎಲ್ಲ ಗೌರವ, ಘನ, ಮಾನ, ಮಹಿಮೆ ತಂದೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನು, ವಿಮೋಚಕನು, ಒಡೆಯನು ಆಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. God is good all the time and all the time God is good. ದೇವರು ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ಆತನು
ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ಈ ಸಮಯ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಅದ್ಭುತವಾದ ಸಮಯವಾಗಿದೆ. ದೇವರ ವಾಕ್ಯ ಶ್ರೇಷ್ಠವಾದದು. ನಮಗೆ ಜೀವ ಕೊಡ್ತದೆ, ನಮಗೆ ಬಲ ಕೊಡ್ತದೆ, ನಮ್ಮನ್ನು ಸಂತೈಸ್ತದೆ, ನಮಗೆ ಉತ್ತೇಜನ ಕೊಡುತ್ತದೆ. ನಮ್ಮ ಸತ್ಯವೇದವನ್ನು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ ವಚನ 12 ನಾವು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ವಚನ 12. ಸೆಕೆಂಡ್ ಕ್ರೋನಿಕಲ್ಸ್ ಚಾಪ್ಟರ್ 20 ವರ್ಸ್ 12. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂತ ವೇದ ವಾಕ್ಯ ಭಾಗ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ವಚನ 12 ಓದಿಕೊಳ್ಳೋಣ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. Praise God. God is good all the time, and all the time God is good. ಇವತ್ತಿನ ನನ್ನ ಸಂದೇಶದ ಟೈಟಲ್ ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್. ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಪ್ರಾಮುಖ್ಯತೆ. ಪ್ರಾರ್ಥನೆ ನಾವು ದೇವರೊಟ್ಟಿಗೆ ಹೊಂದಿಕೊಳ್ಳುವಂಥ ರಮ್ಯವಾದಂಥ ಸಂಬಂಧ, ಅನುಬಂಧ. ಪ್ರಾರ್ಥನೆ ಸಹಾಯಕ್ಕಾಗಿ ನಾವು ದೇವರಿಗೆ ಇಡುವಂಥ ಮೊರೆಯಾಗಿದೆ. ಇಲ್ಲಿ ನಾವು ಯೆಹೋಷುವನ ಜೀವಿತವನ್ನು ನಾವು ನೋಡ್ತೇವೆ. ಯೆಹೋಷುವ ಅವನ ಒಂದು ಜೀವಿತದಲ್ಲಿ ನಡೆದಂತ ಒಂದು ಘಟನೆ 12ನೇ ವಚನದಲ್ಲಿ ನೋಡ್ತೇವೆ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಯೆಹೋಷಾಫಾಟನಿಗೆ ಗೊತ್ತಿಲ್ಲ. ಒಂದು ದಿವಸ ಒಂದು ಸಮಾಚಾರ ಅವನಿಗೆ ಬರ್ತದೆ. ಅವನು ಸಂತೋಷದಲ್ಲಿ ಇರುವಂತಹ ಸಮಯದಲ್ಲಿ, ಸಮಾಧಾನದಲ್ಲಿ ಇರುವಂತಹ ಸಮಯದಲ್ಲಿ ಅವನಿಗೆ ಒಂದು ಸಮಾಚಾರ ಬರ್ತದೆ. ಅದು ಶುಭ ಸಮಾಚಾರವಲ್ಲ. ಏನು ಸಮಾಚಾರ ಅಂತ ಹೇಳಿದ್ರೆ, ಪಕ್ಕನೆ ಒಂದು ಮಹಾ ಸಮೂಹ ಅವರಿಗೆ ವಿರುದ್ಧವಾಗಿ ಬರ್ತದೆ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ, ಅವನ ದೇಶಕ್ಕೆ ವಿರುದ್ಧವಾಗಿ ಒಂದು ದೊಡ್ಡ ಸಮೂಹ ಯುದ್ಧಕ್ಕೆ ಬರ್ತದೆ. ಇದು ಅವನಿಗೆ ಬಂದಂತ ಪಕ್ಕನೆ ಬಂದಂತ ಒಂದು ಶುಭ ಸಮಾಚಾರ, ಒಳ್ಳೆಯ ಸಮಾಚಾರ ಅಲ್ಲ. ಏನು ಸಮಾಚಾರ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಮೂಹ ಸೈನ್ಯ ಅವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದೆ. ಅಮ್ಮೋನಿಯರು, ಮೊಹಾಬಿಯರು ಮತ್ತು ಅನೇಕ ಜನಾಂಗದವರ ಜೊತೆಗೆ ಸೇರಿ, ಎಲ್ಲ ಜನಾಂಗ ಜೊತೆಗೆ ಸೇರಿ ಯುದ್ಧಕ್ಕೆ ಬರ್ತಿದ್ದಾನೆ. ಯೆಹೋಷಾಫಾಟ ಎಂಬ ಹೆಸರಿನರ್ಥ ಪ್ರಲಾಪಿಸುವವನು, ಮೊರೆ ಇಡುವವನು. ಯೆಹೋಷಾಫಾಟ ಎಂಬ ಹೆಸರಿನರ್ಥ ಪ್ರಲಾಪಿಸುವವನು, ಮೊರೆ ಇಡುವವನು ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ಯೆಹೋಷಾಫಾಟ ಏನ್ ಮಾಡಿದ? ಆರ್ಮಿಯನ್ನು ಸಿದ್ಧ ಮಾಡಿದ. ವಿರುದ್ಧವಾಗಿ ಬಂದಂತ ಸೈನ್ಯಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ, ಹೋರಾಡಲಿಕ್ಕೆ ಅವನು ತನ್ನ ದೇಶದ ಆರ್ಮಿಯನ್ನು ಸಿದ್ಧ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅವನು ಮಾಡಿದಂತ ಪ್ರಪ್ರಥಮ ಒಂದು ಕಾರ್ಯ ಯಾವುದಂತ ಹೇಳಿದ್ರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಮೇಲೆ ಬಂದ ಈ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂದು ಪ್ರಾರ್ಥಿಸಿದನು. ದೇವರ ಸನ್ನಿಧಿಗೆ ಹೋದ ಫಸ್ಟ್ ಅವನು, ದೊಡ್ಡ ಸಮೂಹ ಸುತ್ತ ಬಂದು ನಿಂತಿದೆ. ಆರ್ಮಿ, ಸೈನ್ಯ, ಯುದ್ಧ ವೀರರು, ರಥಗಳು ಬಂದು ನಿಂತಿದೆ, ಕುದುರೆಗಳು ಬಂದು ನಿಂತಿದೆ, ಸೈನ್ಯ ಬಂದು ನಿಂತಿದೆ. ಗೊತ್ತಿಲ್ಲದೆ ಪಕ್ಕನೆ ಬಂತು ಸೈನ್ಯ. ಎಲ್ಲ ಸೈನ್ಯ ಸುತ್ತುಕೊಂಡಿದೆ, ಮುತ್ತುಕೊಂಡಿದೆ, ಸುತ್ತಲೂ ಸೈನ್ಯ ಇದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಯೆಹೋಷಾಫಾಟನು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸ್ತಾನೆ. ದೇವರೇ, ಈ ಒಂದು ಶರೀರ ಭಾವದಲ್ಲಿ ನೋಡಿದಾದ್ರೆ
ಸೈನ್ಯವನ್ನು ಎದುರಿಸಲು ನಮಗೆ ಆಗೋದಿಲ್ಲ. ಆ ಸೈನ್ಯದ ಮುಂದೆ ನಿಂತುಕೊಳ್ಳುವುದಕ್ಕೆ ನಮಗೆ ಬಲವಿಲ್ಲ. ಆದರೆ ನಮ್ಮ ಕಣ್ಣುಗಳು ನಿನ್ನನ್ನು ನೋಡ್ತವೆ, ಜೀವಿಸುವ ದೇವರನ್ನು ನೋಡ್ತವೆ, ಪ್ರಭಾವ ಸ್ವರೂಪನಾದ ನಿನ್ನನ್ನು ನೋಡ್ತವೆ, ಸರ್ವಶಕ್ತನಾದ ದೇವರನ್ನು ನೋಡ್ತವೆ ನಮ್ಮ ಕಣ್ಣುಗಳು. ಈ ಸೈನ್ಯವನ್ನಲ್ಲ, ನಮಗೆ ವಿರುದ್ಧಕ್ಕೆ ಬಂದಂತ ಈ ಸೈನ್ಯವನ್ನು ನಾವು ನೋಡುವುದಿಲ್ಲ, ನಮ್ಮ ವಿರೋಧಿಗಳನ್ನು ನೋಡುವುದಿಲ್ಲ, ನಮ್ಮ ಪರಿಸ್ಥಿತಿಗಳನ್ನು ನೋಡುವುದಿಲ್ಲ. ನಮ್ಮ ಜೀವಿತದ ಪರಿಸ್ಥಿತಿ ಬಂದಿದೆ, ಕಷ್ಟ ಬಂದಿದೆ, ಸಂಕಟ ಬಂದಿದೆ, ದುಃಖ ನಮ್ಮನ್ನು ಆರಿಸಿಕೊಂಡಿದೆ, ನಮ್ಮ ಸುತ್ತಲೂ ದುಃಖ ಆವರಿಸಿದೆ. ಒಂದು ದೊಡ್ಡ ಸೈನ್ಯವಾಗಿ ದುಃಖ, ಸೈನ್ಯದ ದುರಾತ್ಮನ ಸೇನೆಗಳು ಸುತ್ತ ನಿಂತಿದೆ. ಭಕ್ತರಿಗೆ ವಿರುದ್ಧವಾಗಿ ಇಂಥ ಒಂದು ಅನುಭವ ನಿಮ್ಮ ಜೀವಿತದಲ್ಲಿ ಬಂದಿರಬಹುದು. ಇಂಥ ಒಂದು ಜೀವಿತ ಘಟನೆಯಲ್ಲಿ ನೀವು ಕೂಡ ಹಾದು ಹೋಗಿರಬಹುದು. ಅನಾರೋಗ್ಯ, ಮರಣದ ಪರಿಸ್ಥಿತಿ ನಿಮ್ಮನ್ನು ಆವರಿಸಿಕೊಂಡಿರಬಹುದು. ಆದರೆ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ಆರಾಧಿಸುವಂತ ದೇವರು ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ಸತ್ತು ಊನಲ್ಪಟ್ಟು ಮೂರನೇ ದಿನದಲ್ಲಿ ಸಮಾಧಿಯಿಂದ, ಮರಣದಿಂದ ಆತನು ಪಾತಾಳವನ್ನು ಜಯಿಸಿ, ಮರಣವನ್ನು ಜಯಿಸಿ, ಆತನು ಮೃತ್ಯುಂಜಯನಾಗಿ ಪುನರ್ತನವಾಗಿ ಎದ್ದು ಬಂದಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿ. ದೇವರಿಗೆ ಸ್ತೋತ್ರ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮಗೆ ಕೊಡುವಂತಹ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ನಾವು ಗಲಿಬಿಲಿಗೊಂಡಾಗ, ಯಾರು ನಮ್ಮ ಸಹಾಯಕ್ಕೆ ಬರದಿರುವಂತಹ ಸಮಯದಲ್ಲಿ ದೇವರ ಆತ್ಮನು ನಮಗೆ ಉತ್ತೇಜನ ಕೊಟ್ಟಿದ್ದಾನೆ, ನಮಗೆ ಬಲವನ್ನು ಕೊಟ್ಟಿದ್ದಾನೆ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಎಲ್ಲಕ್ಕಿಂತ ದೊಡ್ಡವರು ನಮ್ಮ ದೇವರಾಗಿದ್ದಾನೆ. ಯಾವುದೇ ಕಾಯಿಲೆ ಇರ್ಬೋದು, ಕಾಯಿಲೆ ಎಷ್ಟೇ ದೊಡ್ಡದಿರ್ಬೋದು, ಅದರ ಶಕ್ತಿ ಎಷ್ಟೇ ದೊಡ್ಡದಿರ್ಬೋದು, ಆದರೆ ವೇದವಾಕ್ಯ ಇದೆ, ಪ್ರತಿಯೊಂದು ಮೊಣಕಾಲು ಯೇಸು ಕ್ರಿಸ್ತನ ನಾಮಕ್ಕೆ ಅಡ್ಡ ಬೀಳ್ತಾನೆ. ಆತನು ಮಹಿಮೆಯ ದೇವರಾಗಿದ್ದಾನೆ. ಎಲ್ಲ ಪರಿಸ್ಥಿತಿ, ಎಲ್ಲ ಪ್ರಾಬ್ಲಮ್ಸ್, ಎಲ್ಲ ರೋಗಕ್ಕಿಂತ ದೊಡ್ಡವನಾದಂತ ದೇವರು, ಮಹಿಮೆಯ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಯಲ್ಲಿ ಇದ್ದಾನೆ. ಆತ ನಮಗೆ ಪ್ರಾಮಿಸ್ ಮಾಡಿದ್ದಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಯೋಶುವನು ಪ್ರಾರ್ಥಿಸಿದ, ದೇವರೇ ನಮ್ಮ ಕಣ್ಣುಗಳು ನಿನ್ನನ್ನು ನೋಡ್ತಾನೆ, ಯಾಕೆಂದ್ರೆ ನೀನು ನಮಗೆ ಸಹಾಯ ಕೊಡುವ ದೇವರಾಗಿದ್ದಾನೆ. ಭಕ್ತನಾದ ದಾವೀದನು ಕೂಡ ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಆತನಿಗೆ ಪರಿಸ್ಥಿತಿ ವಿರುದ್ಧವಾಗಿ ಬಂದಾಗ, ಅವನಿಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ ಆತನ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶ ಉಂಟು ಮಾಡಿದಂತ ದೇವರಿಂದ ನಮಗೆ ಸಹಾಯ ಬರ್ತದೆ. ಇವತ್ತು ಆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆದು ಬಿಡುವುದಿಲ್ಲ. ಆತನು ದಯವಿಟ್ಟು ನಿಮ್ಮನ್ನು ಉತ್ತೇಜನ ಪಡಿಸ್ತಾನೆ, ನಿಮ್ಗೆ ಎನ್ಕರೇಜ್ಮೆಂಟ್ ನಾನು ಕೊಟ್ಟಿದ್ದೇನೆ. ಭಯ ಪಡಬೇಡಿರಿ, ನಿರಾಶರಾಗಬೇಡಿರಿ, ದುಃಖದಲ್ಲಿ ಇರಬೇಡಿರಿ. ಉತ್ಸಾಹದಿಂದ ಕರ್ತನನ್ನು ಘನಪಡಿಸಿರಿ, ಕರ್ತನನ್ನು ವರ್ಷ ಮಾಡಿ, ಕರ್ತನನ್ನು ಮಹಿಮೆಪಡಿಸಿರಿ. ಆತ ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ, ನಮ್ಮನ್ನು ಕಷ್ಟದಿಂದ ಬಿಡಿಸುವ ದೇವರಾಗಿದ್ದಾನೆ. ಅದಕ್ಕೆ ಯೇಸುವೇ ವಾಗ್ದಾನ ಮಾಡಿದ್ದಾನೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಾನು ನಿಮ್ಮನ್ನು ಕಷ್ಟದಿಂದ ಬಿಡಿಸುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಪ್ರಾಮುಖ್ಯತೆ. ಕೀರ್ತನೆಗಾರ ಹೇಳ್ತಿದ್ದಾನೆ, ಕೀರ್ತನೆ 91:15ನೇ ವಚನದಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ಉತ್ತರಿಸುವೆನು, ನನಗೆ ಮೊರೆಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಂಪಾರ್ಟೆನ್ಸ್ ಆಫ್ ಪ್ರೇಯರ್. ಯಾಕೆ ನಾವು ಪ್ರೇಯರ್ ಮಾಡ್ತೇವೆ? ದೇವರ ವಾಕ್ಯತ್ತದೆ, ಅವನು ನನಗೆ ಮೊರೆಡುವಾಗ ಸದುತ್ತರವನ್ನು ದಯಪಾಲಿಸ್ತೇನೆ. ಆಮೇಲೆ ನಮ್ಮ ದೇವರು ನಾವು ಮೊರೆಡುವಾಗ, ನಮ್ಮ ಕಣ್ಣೀರಿನ ಮೊರೆ, ನಮ್ಮ ಕಷ್ಟದ ಸಮಯದಲ್ಲಿ ದುಃಖ ವೇದನೆಯಿಂದ ನಾವು ದೇವರಿಗೆ ಮೊರೆ ಇಟ್ಟಾಗ ಆ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ. ದೇವರ ವಾಗ್ದಾನ ಇದೆ ಪ್ರಾರ್ಥನೆ ಕೇಳುವ ದೇವರಾದ Call unto me and I will answer you. He shall call upon me and I will answer you. ಅವನು ನನಗೆ ಮೊರೆಡುವಾಗ, ಸುಮ್ಮನಿದ್ದಾನ ದೇವರು, ಪರಲೋಕದಲ್ಲಿರುವ ದೇವರು. ದೇವರ ವಾಕ್ಯ ಇರ್ತದೆ, ಅವನು ನನಗೆ ಮೊರೆ
ಬಾಡಿಗೆ ಅದನ್ನು ಕಲಿಸ್ತದೆ. ಕೆಲವು ಸಲ ಬಿಟ್ಟು ಪಕ್ಕದಲ್ಲಿ ಇರ್ತದೆ, ಮೇಲೆ ಆಗ್ತದೆ. ಆದರೆ ಪಕ್ಕದಿಂದ ಅದಕ್ಕೆ ಬ್ಯಾಲೆನ್ಸ್ ತಪ್ಪಿದ್ರೆ ಇಮ್ಮಿಡಿಯೇಟ್ಲಿ ಬಂದು ಅದನ್ನು ಕ್ಯಾಚ್ ಮಾಡ್ತಾರೆ. ತಾಯಿಯ ಪ್ರೀತಿ, ಅತ್ತಿನ ಪ್ರೀತಿ, ಗಾಡ್ ಈಸ್ ಲವ್. ನಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರು ಒಳ್ಳೆಯದಕ್ಕಾಗಿ ಜೋನ್ ಮಾಡ್ತಾರೆ. ಆಮೇಲೆ ನಮ್ಮನ್ನು ಸ್ಥಾಪಿಸ್ತಾರೆ, ನಮ್ಮನ್ನು ರೂಪಿಸ್ತಾರೆ. ನಮ್ಮಿಂದ ಒಳ್ಳೆಯ ಒಂದು ಸಾಕ್ಷ್ಯ ಆತನು ಇಟ್ಟು ಆತನ ನಾಮವನ್ನು ಮಹಿಮೆಪಡಿಸ್ತಾರೆ. ಡಬಲ್ ಪೋಷನ್ ಲೆಸ್ ಮಾಡ್ತಾರೆ, ಡಬಲ್ ಪೋಷನ್ ದೇವರು ರೆಸ್ಟೋರ್ ಮಾಡ್ತಾರೆ. ದೇವರ ವಾಕ್ಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ವಾಗ್ದಾನ ಇದೆ. ದೇವರು ವಾಗ್ದಾನದ ದೇವರಾಗಿದ್ದಾರೆ. ಅವನು ನನಗೆ ಮೊರೆ ಇಡುವಾಗ, ನೀನು ಮೊರೆ ಇಡುವಾಗ ನೋಡಿ, ಯೋಷಪಟ ಮೊರೆ ಇಟ್ಟ, ಯೋಷಪಟ ಹೆಸರಿನಂತ ಪ್ರಲಾಪಿಸುವವರು, ಮೊರೆ ಇಡುವವರೆಂಬುದಾಗಿ. ಇವತ್ತು ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ, ಯಾವುದೇ ಸ್ಥಿತಿಯಲ್ಲಿ ನಾನು ಹೇಳ್ತೀನಿ, ನಿನ್ನ ಮಕ್ಕಳ ವಿಷಯವಾಗಿ ನೀನು ಪ್ರಾರ್ಥಿಸಬಹುದು. ವೇದನೆಯಿಂದ, ಅಯ್ಯೋ ನನ್ನ ಮಗನು ರಕ್ಷಣೆ ಹೊಂದಿಲ್ಲ, ನನ್ನ ಮಗನು ತಪ್ಪು ದಾರಿಯಲ್ಲಿದ್ದಾನೆ, ತಪ್ಪು ಹಾದಿಯಲ್ಲಿದ್ದಾನೆ ಎಂಬುದಾಗಿ ಅವನಿಗೋಸ್ಕರ ನೀನು ಪ್ರಲಾಪಿಸುವಾಗ ಆ ಪ್ರಾರ್ಥನೆ ದೇವರು ಕೇಳ್ತಾನೆ. ಆ ಪ್ರಾರ್ಥನೆಗೆ ದೇವರು ಸಮುದ್ರ ಕೊಡ್ತಾನೆ. ದೇವರ ವಾಕ್ಯ ನಮಗೆ ಸಮಸ್ಯೆ ಬಂದಾಗ, ನಾವು ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಾಗ, ಇಕ್ಕಟ್ಟಿನಲ್ಲಿ ಆತನು ಹತ್ತಿರವೇ ಇರ್ತಾನೆ, ನಮ್ಮ ಜೊತೆಯೇ ಇರ್ತಾನೆ, ನಮ್ಮನ್ನು ತಪ್ಪಿಸ್ತಾನೆ. ಅದರಲ್ಲಿ ಬೀಳಲಿಕ್ಕೆ ಆತನು ಬಿಡುವುದಿಲ್ಲ, ತಪ್ಪಿಸ್ತಾನೆ. ಕೇಳು ಬಂದಾಗ ದೇವರು ನಮ್ಮನ್ನು ತಪ್ಪಿಸ್ತಾನೆ. ಇಕ್ಕಟ್ಟಿನಿಂದ ಬಿಡಿಸಿ ಆತನು ವಿಶಾಲವಾದ ಸ್ಥಳಕ್ಕೆ ಸೇರಿಸ್ತಾನೆ. ಇಕ್ಕಟ್ಟು ಬರುವಾಗ, ಪ್ರಾಬ್ಲಮ್ಸ್ ಬರುವಾಗ, ಕಷ್ಟ ಬರುವಾಗ ದೇವರು ನಮ್ಮನ್ನು ತಪ್ಪಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಜೀವಿತದಲ್ಲಿ ಬಿರುಗಾಳಿ ಎಂದು ಬಂದರೂ ಕೂಡ, ಸಮುದ್ರ ಅಲ್ಲೋಲಕಲ್ಲಾದರೂ ಕೂಡ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಿರುಗಾಳಿ ಬರಬಹುದು, ಸಮುದ್ರ ಅಲ್ಲೋಲಕಲ್ಲಿರ್ಬೋದು. ಆದರೆ ನಮ್ಮ ಸಮಯ ಯೇಸು ಇದ್ದಾನೆ. ನಾವು ಮುಳುಗುವುದಿಲ್ಲ, ನಮ್ಮ ದೋಣಿ ಮುಳುಗುವುದಿಲ್ಲ, ನಮಗೆ ನಿರಾಶೆ ಆಗುವುದಿಲ್ಲ, ನಮಗೆ ಅವಮಾನ ಆಗುವುದಿಲ್ಲ ಪ್ರಿಯರೇ, ನಮಗೆ ನಾಚಿಕೆ ಆಗೋದಿಲ್ಲ. ಯಾಕೆಂತಂದ್ರೆ ನಮ್ಮ ಗೌರವಕ್ಕೆ ದೇವರ ಆಧಾರ. ಆಮೇಲೆ ನಮ್ಮ ತಲೆ ತಗ್ಗಿಸ್ಲಿಕ್ಕೆ ಆತನು ಬಿಡುವುದಿಲ್ಲ, ಆತನು ಪ್ರೀತಿಸ್ತಾನೆ. ನಮ್ಮ ಇಸ್ ಅ ಲವಿಂಗ್ ಗಾಡ್. ಆತನು ನಮ್ಮನ್ನು ಪೋಷಿಸ್ತಾನೆ, ನಮ್ಮ ಸಂರಕ್ಷಣೆ ಮಾಡ್ತಾನೆ, ನಮ್ಮ ಜೀವಿತವನ್ನು ಆತನು ನೋಡ್ತಾನೆ. ಕೀರ್ತನೆ 50:15 ವಚನ ಇರ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ. ಏನ್ ಮಾಡ್ತಾನೆ ದೇವರು ಕಷ್ಟ ಕಾಲದಲ್ಲಿ ಮೊರೆಯಿಡುವಾಗ? ನಾನು ನಿಮ್ಮನ್ನು ಬಿಡಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಕೀರ್ತನೆ 50:15, ಕೀರ್ತನೆ 91:15 ಕೂಡ 16ನೇ ವಚನ ಇರ್ತದೆ. ಅವನು ನನಗೆ ಮೊರೆಯಿಡುವಾಗ ಸಮುದ್ರವನ್ನು ದಯಪಾಲಿಸುತ್ತೇನೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುತ್ತೇನೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ನಾನೇನ್ ಮಾಡ್ತೇನೆ? ತೃಪ್ತಿಪಡಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಪ್ರಾಮುಖ್ಯತೆ. ದೇವರು ಪ್ರೇಯರ್ ಕೇಳುವ ದೇವರಾಗಿದ್ದಾರೆ, ಪ್ರಾರ್ಥನೆಗೆ ಆನ್ಸರ್ ಕೊಡುವ ದೇವರಾಗಿದ್ದಾರೆ. ಪ್ರೇಯರ್ ಚೇಂಜಸ್ ಥಿಂಗ್ಸ್. ಪ್ರಾರ್ಥನೆ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತದೆ. ಪ್ರಾರ್ಥನೆಯಲ್ಲಿ ಪವರ್ ಇದೆ. ಯೋಷಪಟನ ಜೀವಿತದಲ್ಲಿ ನಡೆದಂತ ಘಟನೆ, ಅವನಿಗೆ ವಿರುದ್ಧವಾಗಿ ದೊಡ್ಡ ಸಮೂಹ ಬಂದರೂ ಕೂಡ, ದೊಡ್ಡ ಸಮೂಹ ಅಂತ ಹೇಳಿದ್ರೆ ಅಮ್ಮನಿಯರು ಮೋಹರು ಮಾತ್ರ ಬಂದದಲ್ಲ, ಅನೇಕ ಜನಾಂಗಗಳು ಬಂದವು. ಇಷ್ಟು ದೊಡ್ಡ ಜನಾಂಗ ಯುದ್ಧ ಸನ್ನದ್ಧರಾಗಿ ಅವನಿಗೆ ವಿರುದ್ಧವಾಗಿ ಬಂದಾಗ ಅವನು ಹೇಳ್ತಾನೆ, ನಮ್ಮಲ್ಲಿ ಬಲವಿಲ್ಲ ಇಷ್ಟು ದೊಡ್ಡ ಸೈನ್ಯವನ್ನು ಎದುರಿಸಲಿಕ್ಕೆ. ಆದರೆ ಒಂದು ಸತ್ಯ ಇವತ್ತು ನಮಗೆ ತಿಳಿದಿದೆ, ಎಲ್ಲಕ್ಕಿಂತ ದೊಡ್ಡವನು ನಮ್ಮ ದೇವರು ನಮ್ಮ ಜೊತೆಗಿದ್ದಾನೆ. ಆಮೇಲೆ ಎಲ್ಲ ಪರಿಸ್ಥಿತಿ ನಿಯಂತ್ರಿಸುವ ದೇವರು ಎಲ್ ಶಡಾಯ್ ಈ ಭೂಮಿಯನ್ನು ಸೃಷ್ಟಿ ಮಾಡಿದರು. ಭೂಮಿಯು ಅದರಲ್ಲೂ ಸಮಸ್ತವು ಯೆಹೋವನದೇ. ಆತನ ಪರಲೋಕದ ರಾಜ್ಯನಾಗಿದ್ದಾನೆ, ಆತನು ಆಳ್ವಿಕೆ ಮಾಡುವ ದೇವರಾಗಿದ್ದಾನೆ. ಸಮುದ್ರವನ್ನು ನಿಯಂತ್ರಿಸುವ ದೇವರು, ಸಮುದ್ರಕ್ಕೆ ಅದರ ಬೌಂಡ್ರಿ ಹಾಕಿದಂತ ದೇವರು, ಸೂರ್ಯನನ್ನು ಸೃಷ್ಟಿ ಮಾಡಿದ ದೇವರು, ಅದ್ಭುತವಾದ ರೀತಿಯಲ್ಲಿ ಆಕಾಶವನ್ನು ತನ್ನ ಮಹಾಶಕ್ತಿಯಿಂದ
ಜೆರೆಮಿಯ 32:17 ಹೇಳ್ತದೆ, ಆತನು ತನ್ನ ಮಹಾಶಕ್ತಿಯಿಂದ ಗ್ರೇಟ್ ಪವರ್ನಿಂದ ಈ ಆಕಾಶ ಭೂಮಿಯನ್ನು ಉಂಟು ಮಾಡಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ, ಆತನಿಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಾವು ಆತನಲ್ಲಿ ಭರವಸೆ ಬಿಟ್ಟ ಕಾರಣ ಆತನನ್ನು ರಕ್ಷಿಸ್ತಾನೆ, ನಮ್ಮನ್ನು ರೂಪಿಸ್ತಾನೆ, ನಮ್ಮನ್ನು ಸ್ಥಾಪಿಸ್ತಾನೆ, ನಮ್ಮನ್ನು ಮೇಲೆ ಕೆತ್ತಿದ್ದಾನೆ, ನಮ್ಮನ್ನು ಘನಪಡಿಸ್ತಾನೆ. ಯೋಷಾಫಾಟನ ಜೀವಿತದಲ್ಲಿ ನಾವು ನೋಡ್ತೇವೆ, ಒಂದು ಪರಿಸ್ಥಿತಿಯನ್ನು ದೇವರು ಟರ್ನ್ ಮಾಡಿದ, ಜಯವಾಗಿ ಮಾರ್ಪಡಿಸಿದ. ಯೋಷಾಫಾಟನು ಪ್ರಾರ್ಥನೆ ಮಾಡಿದ, ದೇವರು ಕೊಟ್ಟಂತಹ ಆಲೋಚನೆ, ನೀವೆಲ್ಲರೂ ಸಂಗೀತಗಾರನ ವರ್ಷಿಪ್ ಟೀಮನ್ನು ಜೊತೆಗೆ ಸೇರಿಸಿ ನನ್ನನ್ನು ವರ್ಷಿಪ್ ಮಾಡಿರಿ ಕೂಡ ಹೇಳಿದ. ಯೋಷಾಫಾಟ ನಾವು ನೋಡ್ತಿದ್ದೇವೆ, ಅಲ್ಲಿ 2 ಪೂರ್ವಕಾಲ ವೃತ್ತದ 20ನೇ ಅಧ್ಯಾಯದಲ್ಲಿ 22ನೇ ವಚನ ನಾವು ನೋಡ್ತೇವೆ. ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹದಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇರ್ ಪರ್ವತರನ್ನು ನಾವು ನೋಡ್ತೇವೆ. ಎಲ್ಲರನ್ನು, ಈ ಒಂದು ಬಂದಂಥ ಎಲ್ಲ ಜನಾಂಗದವರನ್ನು ಆತನು ಸೋತುವಂತೆ ಮಾಡಿದ, ನಾಶ ಮಾಡಿದ, ಡಿಸ್ಟ್ರಾಯ್ ಮಾಡಿದ. ವೇದ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಸೈತಾನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗಿದ್ದಾನೆ. ದೇವರು ಯೋಷಾಫಾಟನ ತಲೆ ತಗ್ಗಿಸಲಿಕ್ಕೆ ಅನುಮತಿ ಕೊಡಲಿಲ್ಲ. ದೇವರು ಪರಿಸ್ಥಿತಿಯನ್ನು ಚೇಂಜ್ ಮಾಡಿದ, ಸಿಚುವೇಶನ್ ಬದಲಾಯಿಸಿದ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರೇಯರ್ ಚೇಂಜಸ್ ದ ಥಿಂಗ್ಸ್. ಪ್ರಾರ್ಥನೆ ಬದಲಾವಣೆಯನ್ನು ತರ್ತದೆ, ಸಿಚುವೇಶನ್ ಮಾರ್ಪಡಿಸ್ತದೆ. ದಾನಿಯೇಲನ ಪುಸ್ತಕ 2:21 ದೇವರ ವಾಕ್ಯ ಇದೆ, ಕಾಲ ಸಮಯಗಳನ್ನು ಆತನು ಮಾರ್ಪಡಿಸ್ತಾನೆ. ದಾನಿಯೇಲನ ಪುಸ್ತಕ 2:21 ದೇವರ ವಾಕ್ಯ ಇದೆ, ಕಾಲಗಳನ್ನು ಸಮಯಗಳನ್ನು ಆತನು ಮಾರ್ಪಡಿಸ್ತಾನೆ, ಆದರೆ ಆತನು ಬದಲಾಗುವುದಿಲ್ಲ. ಆಮೇಲೆ ದೇವರು ನಿನ್ನಿಂದಾಗಿ ಇವತ್ತು ನಾಳೆ ಆತನು ಬದಲಾಗದ ದೇವರಾಗಿದ್ದಾನೆ. ಆತನು ಸೇಮ್, ಆತನ ಪ್ರೀತಿ ಬದಲಾಗುವುದಿಲ್ಲ, ಚೇಂಜ್ ಆಗುವುದಿಲ್ಲ. ಆತನ ಗ್ರೇಸ್ ಚೇಂಜ್ ಆಗುವುದಿಲ್ಲ, ಆತನ ಕರುಣೆ ಚೇಂಜ್ ಆಗುವುದಿಲ್ಲ, ಆತನ ಕ್ಷಮಾಪಣೆ ಫಾರ್ಗಿವ್ನೆಸ್ ಚೇಂಜ್ ಆಗುವುದಿಲ್ಲ. ಆದರೆ ದೇವರು ಕಾಲಗಳನ್ನು ಬದಲಾಯಿಸ್ತಾನೆ, ಸಮಯಗಳನ್ನು ಬದಲಾಯಿಸ್ತಾನೆ, ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಇವತ್ತು ನಿನ್ನ ಸಮಯ ದುಃಖದ ಸಮಯ ಇರ್ಬೋದು, ಕಷ್ಟದ ಸಮಯ ಇರ್ಬೋದು, ದೇವರಿಗೆ ಪ್ರಾರ್ಥಿಸುವಾಗ ದೇವರು ನಿನ್ನ ಸಮಯವನ್ನು ಬದಲಾಯಿಸ್ತಾನೆ, ನಿನ್ನ ದುಃಖದ ಸಮಯವನ್ನು ಆನಂದವಾಗಿ ಮಾರ್ಪಡಿಸ್ತಾನೆ. ದೇವರ ವಾಕ್ಯ ಯೆಹೋವನ 14, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ, ನಿಮ್ಮ ದುಃಖ ಹೋಗಿ ಆನಂದ ಬರ್ತದೆ. ಆಗರಳ ಜೀವಿತವನ್ನು ನೋಡುವಾಗ ದುಃಖದಿಂದ ಅಳುತ್ತಾ ಇದ್ದಾಳೆ ಇಸ್ಮಾಯೇಲನ್ನು ಹಿಡಿದುಕೊಂಡು ಆ ಬೆರ್ಷೆಬದ ಕಾಡಿನಲ್ಲಿ ನಾವು ನೋಡ್ತೇವೆ. ಕಾಡಿನಲ್ಲಿ ಅವಳು ಅಲೆದಾಡ್ತಿದ್ದಾಳೆ, ದಟ್ಟವಾದ ಅರಣ್ಯ, ಸುಡು ಬಿಸಿಲು ಅರಣ್ಯದಲ್ಲಿ ಅವಳು ಅಲೆದಾಡ್ತಿದ್ದಾಳೆ. ಅಬ್ರಾಮನು ಸ್ವಲ್ಪ ಆಹಾರ, ಸ್ವಲ್ಪ ನೀರನ್ನು ಕೊಟ್ಟು ಕಲಿಸಿದ ಮನೆಯಿಂದ ಇಷ್ಮಾಯೇಲ್ ಮತ್ತು ಹೊರಗೆ ಹಾಕಿದ. ಆ ಮಗುವನ್ನು ಇಟ್ಕೊಂಡವಳು ಇಡೀ ಒಂದು ಆ ಅರಣ್ಯದಲ್ಲಿ ಸುಡು ಬಿಸಿಲಿನಲ್ಲಿ ಅವಳು ಅಳೆಯುವಂತಹ ಪರಿಸ್ಥಿತಿಯಲ್ಲಿ ನೀರಿಗಾಗಿ ತವಕ ಪಡ್ತಾಳೆ. ಮಗು ಕೂಗ್ತಿದ್ದಾಳೆ, ಮಗುವನ್ನು ಬಿಟ್ಟು ಮಗು ಕೂಗುವುದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವಳು ದೂರಿಟ್ಟು ಹೊರೆಯುತ್ತಾಳೆ. ದೇವರು ಅಂತ ಪರಿಸ್ಥಿತಿ, ಆಗರ ಅಳುವನ್ನು, ಪ್ರಲಾಪವನ್ನು ನೋಡಿದ, ಸುಮ್ಮನೆ ಬಿಡಲಿಲ್ಲ. ಅವಳ ಕಣ್ಣು ತೆರೆಯಿತು, ನೀರಿನ ಬುಗ್ಗೆನ ತೋರಿಸಿದ ದೇವರು. ಆದರೆ ಇವತ್ತು ನಿನ್ನ ದುಃಖದ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ಆತನು ಕಾಲ ಸಮಯಗಳನ್ನು ಮಾರ್ಪಡಿಸುವ ದೇವರಾಗಿದ್ದಾನೆ. ನಿನ್ನ ದುಃಖವನ್ನು ಆತನು ಬದಲಾಯಿಸ್ತಾನೆ. ಯೋಷಾಫಾಟನ ಲೈಫ್ನಲ್ಲಿ ನೋಡುವಾಗ ಒಂದು ಎಂಟೈರ್ ಸೀನ್ ಚೇಂಜ್ ಆಯಿತು. ಬಹುಶಃ ಬೇರೆ ಜನಾಂಗದವರು ನೋಡಿದಾಗ, ಬೇರೆ ದೇಶಗಳು ನೋಡಿದಾಗ, ಒಂದು ಇಸ್ರೇಲ್ ದೇಶದಲ್ಲಿ ಯೋಷಾಫಾಟನ ಕಾಲದಲ್ಲಿ ನೋಡ್ತೇವೆ, ಆಯ್ತು ಇವರೆಲ್ಲರೂ ಸರ್ವನಾಶವಾದರು, ಇಷ್ಟು ದೊಡ್ಡ ಆರ್ಮಿ ಇವರು ಹೇಗೆ ಎದುರಿಸ್ತಾರೆ, ವೆಪನ್ಸ್ ಇಲ್ಲದೆಂಬುದಾಗಿ ಆಲೋಚಿಸಿರ್ಬೋದು. ಆದರೆ ದೇವರು ಇಳಿದು ಬಂದಾಗ
ಇವತ್ತು ನಮ್ಮ ಪರವಾಗಿ ಯೆಹೋವನಾಥನು ಯುದ್ಧ ಮಾಡ್ತಾನೆ. ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ. ದೇವರು ಇಳಿದು ಬಂದು ಆತ ನೋಡ್ತೇವೆ ಎಲ್ಲ ಸೈನ್ಯವನ್ನು, ಯೋಷಾಫಾಟನಿಗೆ ವಿರುದ್ಧವಾಗಿ ಬಂದಂತ ಸೈನ್ಯವನ್ನು ಆತನು ಡಿಸ್ಟ್ರಾಯ್ ಮಾಡಿದ, ಪರಿಸ್ಥಿತಿ ಚೇಂಜ್ ಮಾಡಿದ. ಇಸ್ರೇಲರ ಕಾಲದಲ್ಲಿ ಹರ್ಷ, ಅರ್ಭಟ, ಉಲ್ಲಾಸ, ಸ್ತುತಿ ಗೀತೆಗಳು ಬಂದವು, ಸೆಲೆಬ್ರೇಷನ್ ಆಯಿತು. ಇವತ್ತು ಸೇಮ್ ದೇವರು ನಮ್ಮ ಮೊರೆಯನ್ನು ಲಾಲಿಸಿ, ಸಮುದ್ರವನ್ನು ಕೊಟ್ಟು, ನಮ್ಮನ್ನು ಇಕ್ಕಟ್ಟಿಂದ ಬಿಡಿಸಿ, ವಿಶಾಲವಾದ ಸ್ಥಳದಲ್ಲಿ ಸೇರಿಸಿ, ಅದ್ಭುತವಾದ ಒಂದು ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸಿ ಆತ ನಮ್ಮನ್ನು ಘನಪಡಿಸ್ತಾನೆ. ಆಮೇಲೆ ಆತನು ನಮ್ಮ ಆನಂದವನ್ನು ಸ್ಥಾಪಿಸ್ತಾನೆ. ನಿಮ್ಮ ದುಃಖ ಹೋಗಿ ನಿಮಗೇನು ಬರ್ತದೆ? ಆನಂದ ಬರ್ತದೆ. ದೇವರು ನಿಮ್ಮ ದುಃಖವನ್ನು ನಿಲ್ಲಿಸ್ತಾನೆ, ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ. ಇವತ್ತು ನಿಮ್ಮ ಕಣ್ಣೀರು ಭೂಮಿ ಮೇಲೆ ಬೀಳಿಲ್ಲ ನನ್ನ ಪ್ರಿಯರೇ. ನಿಮ್ಮ ಕಣ್ಣೀರು ಪರಲೋಕದ ಸಿಂಹಾಸನದಿಂದ ಆ ಬುದ್ಧದಲ್ಲಿ ಬಿದ್ದಿದೆ. ಅದು ತುಂಬ ಅಮೂಲ್ಯವಾದದ್ದು. ಅದನ್ನು ದೇವರು ಪ್ರತಿಫಲವಾಗಿ ಮಾರ್ಪಡಿಸ್ತಾನೆ. ಕಾಲಗಳನ್ನು, ಸಮಯಗಳನ್ನು ಮಾರ್ಪಡಿಸ್ತಾನೆ. ದೇವರ ವಾಕ್ಯ ನಿನ್ನ ಹೋರಾಟವನ್ನು ಆತನು ಮಾರ್ಪಡಿಸ್ತಾನೆ. ನೋಡಿ, ಕೀರ್ತನೆ 30 11ನೇ ವಚನ ಇರ್ತದೆ. ಕೀರ್ತನೆ 30 11ನೇ ವಚನವನ್ನು ನಾವು ಓದಿಕೊಳ್ಳೋಣ. Psalms 30:11. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದೆ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿ. ದೇವರು ಕಾಲ ಸಮಯಗಳನ್ನು ಮಾರ್ಪಡಿಸುವ ದೇವರಾಗಿದ್ದಾನೆ. ಅದರ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಪ್ರಾಮುಖ್ಯವಾದುದು, ಬೆಳೆಗೊಳ್ಳಲು ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ದೊಡ್ಡ ಅತಿಶಯ ಕಾರ್ಯಗಳನ್ನು ಮಾಡ್ತಾನೆ, ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ. ಬಿಟ್ಟು ಕೊಡಬೇಡಿರಿ. ಪ್ರಾರ್ಥನೆ ನಾವು ಹೋರಾಡುವಂಥದ್ದು, ಸೈತಾನ ವಿರುದ್ಧ ಬಂದಂತ ಎಲ್ಲ ಶಕ್ತಿಯ ಮೇಲೆ ಹೋರಾಡುವಂತ ವೆಪನ್ ಅದು ಪ್ರೇಯರ್ ಆಗಿದೆ. ಯೋಷಾಫಾಟನು ಪ್ರಾರ್ಥನೆ ಮೂಲಕ ಜಯಿಸಿದ. ಅವಳ ಕಣ್ಣುಗಳು ಹೇಳ್ತಿದ್ದಾರೆ, ದೇವರನ್ನು ನೋಡಿದ, ಸೈನ್ಯವನ್ನು ನೋಡಲಿಲ್ಲ. ಆತನ ಇವತ್ತು ಸೈತಾನ ಶಕ್ತಿಗಳನ್ನು ಮುರಿದಕ್ಕೆ, ಆತನ ಕಾರ್ಯಗಳನ್ನು, ಆತನ ಪ್ಲಾನ್ ವಿರುದ್ಧವಾಗಿ ಬಂದಂತ ಆತನ ಯೋಜನೆ ಪ್ಲಾನ್ಗಳನ್ನು ಮುರಿದಕ್ಕೆ ಪ್ರಾರ್ಥನೆ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾರೆ. ಪ್ರಾರ್ಥನೆ ವಾತಾವರಣವನ್ನು ಚೇಂಜ್ ಮಾಡ್ತದೆ. ಪ್ರಾರ್ಥನೆ ಸೈತಾನನ ಪ್ಲಾನ್ ಅನ್ನು ಡಿಸ್ಟ್ರಾಯ್ ಮಾಡ್ತದೆ. ಪ್ರಾರ್ಥನೆ ಸೈತಾನನ ಯೋಜನೆಯನ್ನು ನಿಷ್ಫಲ ಮಾಡ್ತದೆ, ಸಫಲ ಮಾಡೋದಿಲ್ಲ. ಪ್ರಾರ್ಥನೆ ಸೈತಾನನ ಶಕ್ತಿಯನ್ನು ಮುರಿಯುವಂತದಾಗಿದೆ. ಆತನ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡುವಂತದಾಗಿದೆ. ದೇವರ ವಾಕ್ಯ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ನಾನು ಕುಣಿದಾಡುವಂತೆ ಮಾಡಿದೆ. ಮತ್ತೇನಂತದೆ? ಗೋಣಿತಟ್ಟನ್ನು ತೆಗೆದು ಹಾಕಿ, ಗೋಣಿತಟ್ಟನ್ನು ತೆಗೆದಾಕಿ ಯಾವ ವಸ್ತ್ರವನ್ನು? ಹರ್ಷ ವಸ್ತ್ರವನ್ನು ನನಗೆ ಕೊಟ್ಟಿದೆ. ಹರ್ಷ ವಸ್ತ್ರ ಇದು ನಮ್ಮ ಸಾಕ್ಷಿ. ಎಲ್ಲರಿಗೆ ಹೇಳಿಕೆ, ದೇವರು ಒಳ್ಳೆಯವನು. ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ನಮ್ಮ ಗೋಣಿತಟ್ಟನ್ನು ತೆಗೆದುಹಾಕಿಕೊಂಡು ಆತನು ಹರ್ಷ ವಸ್ತ್ರವನ್ನು ನಮಗೆ ಧಾರಣೆ ಮಾಡಿದ್ದಾನೆ, ಕುಣಿದಾಡುವಂತೆ ಮಾಡಿದ್ದಾನೆ. ನಮ್ಮ ದುಃಖ ಹೋಯ್ತು, ನಮಗೆ ಆನಂದ ಬಂತು, ಗೋಳಾಟ ಹೋಯ್ತು. ಗೋಳಾಟವನ್ನು ಆತನು ಮಾರ್ಪಡಿಸಿದ್ದಾನೆ. ಕಾಲ ಸಮಯಗಳನ್ನು ಮಾರ್ಪಡಿಸುವ ದೇವರು ಆತನು ಗೋಳಾಟವನ್ನು ತಪ್ಪಿಸಿ ಸಂತೋಷವನ್ನು ಕೊಟ್ಟಿದ್ದಾನೆ. ಆಮೇಲೆ ಸಂತೋಷವನ್ನು ಕೊಟ್ಟಿದ್ದಾನೆ. ಭಯಪಡಬೇಡಿ, ಹೆದರಬೇಡಿರಿ, ಚಿಂತೆ ಮಾಡಬೇಡಿರಿ. ದೇವರನ್ನು ಪ್ರೈಸ್ ಮಾಡಿ. ನಾನು ನಿಮ್ಮ ಒಂದು ಅದ್ಭುತವಾದ ಸಾಕ್ಷ್ಯವನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅತಿಶಯದ ದೇವ ಸೇವಕರು ದೇವರನ್ನು ಘನಪಡಿಸಿ ಮಹಿಮೆಪಡಿಸಿ ಅದ್ಭುತವಾದ ಸೇವೆ ಮಾಡುತ್ತಿರುವಂತಹ ಒಬ್ಬ ಸೇವಕರು ಅದ್ಭುತವಾದ ಸಾಕ್ಷ್ಯವನ್ನು. ಅವರಿಗೆ ಮರಣಕರ ವ್ಯಾಧಿ ಬಂತು. ಮರಣಕ್ಕೆ ಸಮೀಪವಾದ, ಮರಣಕ್ಕೆ ಹತ್ತಿರವಾದ. ಅವರು ಯಾವ ವೈದ್ಯರ ಬಳಿ ಹೋಗಿಲ್ಲ. ಅವರ ಒಂದು ವಿಶ್ವಾಸ, ಅವರ ಒಂದು ನಂಬಿಕೆ ದೇವರ ವಾಕ್ಯದ ಮೇಲೆ. ಯೆಹೋವನೆಂಬ ನಾಡಿ ನಿಮ್ಮ ಆರೋಗ್ಯದಾಯಕರು. ಆ ದೇವರ ಮೇಲೆ ಸಂಪೂರ್ಣವಾಗಿ ಟ್ರಸ್ಟ್ ಮಾಡಿದರು. ಅನೇಕರು ಅವರ ಬಳಿಗೆ ಪ್ರಾರ್ಥನೆ ಮಾಡುವಾಗ, ಕ್ಯಾನ್ಸರ್ ವ್ಯಾಧಿಯಿಂದವರು ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ
ಅವರಿಗೋಸ್ಕರ ಉತ್ತೇಜನ ಕೊಟ್ಟು ಸಂತೋಷದಿಂದ ಪ್ರೇಯರ್ ಮಾಡಿ ಕಳಿಸುವಾಗ ತನ್ನ ಜೀವಿತದಲ್ಲಿ ನೋವು ಅನುಭವಿಸಿದ್ದಾರೆ. ಶರೀರದಲ್ಲಿ ಕ್ಯಾನ್ಸರ್ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಆ ಕ್ಯಾನ್ಸರ್ ವೇದಿಂದ 6 ತಿಂಗಳು ಬೆಡ್ನಲ್ಲಿ ಅವರಿಗೆ ಹೇಳಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂತು. ಸೇವಕರು ಬಂದರು, ಅವರ ಹಿರಿಯ ಸೇವಕರು ಬಂದು ಪ್ರಾರ್ಥನೆ ಮಾಡಿದರು. ಬೆಡ್ನಿಂದ ಹೇಳಲಿಕ್ಕೆ ಆಗುತ್ತಿಲ್ಲ, ಎಬ್ಬಿಸಲಿಕ್ಕೆ ಟ್ರೈ ಮಾಡಿದರು, ಒಂದು ಸ್ಟೆಪ್ ನಡಲಿಕ್ಕೆ ಸಾಧ್ಯವಿಲ್ಲ. ಏನು ಮಾಡಬೇಕಾದ್ರೆ ಅವರು ಮಳೆಯಿಂದ ಅವರ ಬೋರ್ಡಿಂದ ಬೆಲ್ಲನ್ನು ಒತ್ತಬೇಕು, ಏನು ಸಾಯಬೇಕಿದ್ರು ಕೂಡ. ಒಂದು ದಿವಸ ಆರಾಧನೆಯ ಸಮಯ ಭಾನುವಾರ ಹಿರಿಯ ಸೇವಕರು ಬಂದು ಪ್ರಾರ್ಥನೆ ಮಾಡಿದರು. ಅವರ ತಲೆ ಮೇಲೆ ಕೇಳಿದರು, ಸೇವಕರಿಗೆ ಪ್ರಯತ್ನ ಮಾಡಿದರು, ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ಪ್ರಾರ್ಥಿಸಿ ಆರಾಧನೆಗೆ ಹೋದರು. ಆರಾಧನೆಗಾಗಿ ಸಿದ್ಧ ಮಾಡೋದಕ್ಕಾಗಿ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ಅವರು ಆರಾಧನೆ ಸಿದ್ಧ ಮಾಡುವಾಗ ತನ್ನ ಮುಂದೆ ನಿಂತ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದಾರೆ. ವ್ಯಕ್ತಿ ನೋಡಿ, ಈ ಸೇವಕರು, ಅರೆ ನೀವು ಹೇಗೆ ಬರಲಿಕ್ಕೆ ಸಾಧ್ಯ? ನಾನು ಇವಾಗ ನಿಮಗೆ ಪ್ರಾರ್ಥನೆ ಮಾಡಿ ಬಂದೆ, ಸ್ವಲ್ಪ ಕೂಡ ನಿಮಗೆ ಮೂವ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಆಸಕ್ತಿಯಿಂದ ನಿಮಗೆ ಸಾಧ್ಯ? ನೀವು ಪ್ರಾರ್ಥನೆ ಮಾಡಿ ಹೋದ ನಂತರ ದೊಡ್ಡ ಬೆಳಕು ರೂಮ್ನೊಳಗೆ ಪ್ರಕಾಶಿಸಿತು. ದೇವರಾತ್ಮನು ನನ್ನ ನೆನಪಿಸಿದ ಸತ್ಯ ಘಟನೆ. ಗಾಡ್ ಈಸ್ ರಿಯಲ್. ಸ್ವಸ್ಥತೆ ಸತ್ಯ. ದೇವರು ಸ್ವಸ್ಥಪಡಿಸುವ ದೇವರಾಗಿದ್ದಾರೆ. ನ್ಯೂ ಟೆಸ್ಟಮೆಂಟ್ ದೇವರು ತನ್ನ ರಕ್ತದ ಮೂಲಕ ಒಡಂಬಡಿಕೆ ಮಾಡಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಸ್ವಸ್ಥತೆಯನ್ನು ಕೂಡ ಕೊಟ್ಟಿದ್ದಾನೆ ದೇವರು. ನನ್ನ ರೂಮಿನಲ್ಲಿ ದೇವರ ತೇಜಸ್ ಬಂತು, ನನಗೆ ಬಲ ಬಂತು. ನಾನು ಕೆಳಗೆ ಬಂದೆ, ಆರಾಧನೆ ಆರಂಭವಾಗಲಿಲ್ಲ. ಅಯ್ಯೋ, ಆರಾಧನೆಗೆ ಸ್ವಲ್ಪ ಸಮಯ ಇರೋದು. ನಾನೇನ್ ಮಾಡಿದೆ, ಈಗ ಮೇಲೆ ಹೋಗಿಕೊಂಡು ನನ್ನ ಬಟ್ಟೆಯನ್ನು ನಾನೇನ್ ಮಾಡ್ಬೇಕು, ರೆಡಿ ಮಾಡ್ಬೇಕಲ್ಲ. ಸ್ವಲ್ಪವೇ ನಿಮಿಷ ಇರೋದು, ಏನ್ ಮಾಡಿದೆ ಎಂಬುದಾಗಿ ಸಂತೋಷದ ಮೇಳಕ್ಕೆ ಬರ್ತಾರೆ. ಅವರಿಂದ ಹಾಸಿಗೆಯಲ್ಲಿ ಪ್ಯಾಂಟ್ ಶರ್ಟ್ ಇಸ್ತ್ರಿ ಮಾಡಿದೆ, ಸಿದ್ಧವಾಗಿದೆ, ಶೂಸ್ ಪಾಲಿಶ್ ಆಗಿದೆ. ಏನು ಆಶ್ಚರ್ಯ! ಎಂತ ಅದ್ಭುತನಾದ ದೇವರು, ಎಂತ ಮಹಿಮೆ ದೇವರು. 6 ತಿಂಗಳು ಹಾಸಿಗೆಯಲ್ಲಿದ್ದಂತ ಒಂದು ಸಿಂಗಲ್ ಮಾತ್ರಲ್ಲದೆ ದೇವರು ಗುಣಪಡಿಸಿದಂತ ದೇವರು ಇವತ್ತು ಅದನ್ನು ಗುಣಪಡಿಸುವ ವೈದ್ಯನಾಗಿದ್ದಾನೆ, ಗುಣಪಡಿಸುವ ದೇವರಾಗಿದ್ದಾನೆ, ಶ್ರೇಷ್ಠವಾದ ದೇವರಾಗಿದ್ದಾನೆ, ಮಹಿಮೆಯ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಅದನ್ನು ಏನ್ ಮಾಡ್ತಾರೆ, ಕುಣಿದಾಡುವಂತೆ ಆತನು ಮಾಡಿದ್ದಾನೆ. ಕೀರ್ತನೆ 18:28 ವಚನ ಓದಿಕೊಳ್ಳೋಣ. Psalms 18:28. ಕೀರ್ತನೆ 18:28. ನೀವೇ ನನ್ನ ಕಿಟ್ಟವನ್ನು ಹುಟ್ಟಿಸುವವನಲ್ಲ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನೋಡಿ, ವೇದವಾಕ್ಯ ಹೇಳ್ತದೆ, ನೀನೇ ನನ್ನ ದೀಪವನ್ನು ಒತ್ತಿಸುವನಲ್ಲವೇ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೀಪ ಉರಿಯುತ್ತದೆ. ಆಮೇಲೆ ನಮ್ಮ ಮನೆಯಲ್ಲಿ ಕತ್ತಲೆ ಆವರಿಸುವುದಿಲ್ಲ, ಅಂಧಕಾರ ಆವರಿಸುವುದಿಲ್ಲ, ನಿರಾಶೆಯ ವಾತಾವರಣ ಬರುವುದಿಲ್ಲ. ಯಾಕೆಂದ್ರೆ ನಮ್ಮ ದೀಪವನ್ನು ಒತ್ತಿಸಲು ಕರ್ತನಾದ ಯೇಸು ಆಗಿದ್ದಾನೆ. ಆತನೇ ನಮ್ಮ ದೀಪವನ್ನು ಒತ್ತಿಸುವುದಾಗಿದ್ದಾನೆ. ನಮ್ಮ ದೀಪ ಉರಿಯುತ್ತದೆ, ಕತ್ತಲೆಯನ್ನು ತೆಗೆದಾಕ್ತಾನೆ. ನಮ್ಮ ಮನೆಯದು ನಡೆಯುವುದರಿಂದ ಮನೆಯಲ್ಲಿ ಕತ್ತಲೆಯ ಪರಿಸ್ಥಿತಿ ಇರ್ಬೋದು, ಅಂಧಕಾರದ ಪರಿಸ್ಥಿತಿ ಇರ್ಬೋದು. ಜೀವಿಸುವ ದೇವರು ಯೇಸು ಕ್ರಿಸ್ತನು, ಲೋಕಕ್ಕೆ ಬೆಳಕಾದಂತ ಯೇಸುನು, ಪರಲೋಕದ ಬೆಳಕಾದಂತ ಯೇಸು. ಪರಲೋಕದಲ್ಲಿ ದೇವಾಲಯವಿಲ್ಲ, ಯೇಸು ದೇವಾಲಯವಾಗಿದ್ದಾರೆ. ಪರಲೋಕದಲ್ಲಿ ರಾತ್ರಿಯ ಸಮಯದಲ್ಲಿ ಬೆಳಕಿಲ್ಲ, ಯಾಕೆಂದ್ರೆ ಎದ್ದಿನ ಗುರಿಯಾದನು ಬೆಳಕಾಗಿದೆ. ಆ ಬೆಳಕಾದಂತ ಯೇಸು ನಿನ್ನ ದೀಪವನ್ನು ಒತ್ತಿಸಿ ನಿನ್ನ ಕತ್ತಲೆಯನ್ನು ಪರಿಹರಿಸ್ತಾನೆ, ನಿನ್ನ ಕತ್ತಲೆಯನ್ನು ಆತನು ಹೋಗಲಾಡಿಸ್ತಾನೆ, ನಿನ್ನ ಪರಿಸ್ಥಿತಿನ ಆತನು ಚೇಂಜ್ ಮಾಡ್ತಾನೆ. ದೇವರು ಒಳ್ಳೆಯವನಾಗಿದ್ದಾನೆ. ಇವತ್ತು ನಮ್ಮ ಪ್ರಾರ್ಥನೆ ಆತನು ಕೇಳುವಾಗ ಹೇಳ್ತಾನೆ. ಆದರೆ the importance of prayer changes the things. Prayer changes the things. ಪ್ರಾರ್ಥನೆ ಎಲ್ಲ ಸ್ಥಿತಿಗಳನ್ನು, ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ.
ನಿನ್ನ ದುಃಖವನ್ನು ಮಾರ್ಪಡಿಸ್ತದೆ, ನಿನ್ನ ಗೋಳಾಟವನ್ನು ಮಾರ್ಪಡಿಸ್ತದೆ, ನಿನ್ನ ಕತ್ತಲೆಯನ್ನು ಮಾರ್ಪಡಿಸ್ತದೆ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕು ಕೊಟ್ಟು ಕತ್ತಲೆ ನಿರ್ವಹಣೆ ಆತನು ಪರಿಹರಿಸಿದ್ದಾನೆ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ, ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ. ನಿನ್ನ ಜೀವಿತದಲ್ಲಿ ನೀನು ಭಯ ಪಡಬೇಡ. ಎಂಥ ಸ್ಥಿತಿ ಬಂದರೂ ಕೂಡ ದೇವರು ನಮಗಿದ್ದಾನೆ, ನಮಗೆ ದೇವರಿದ್ದಾನೆ, ಭಕ್ತನಿದ್ದಾನೆ. ಯೆಹೋವನು ನನಗೆ ಸಹಾಯಕನಾಗಿದ್ದಾನೆ, ದೇವರು ನನಗೆ ರಕ್ಷಕನಾಗಿದ್ದಾನೆ, ನಾನು ಭಯ ಪಡೆಯನು. ಆತನ ಪ್ರಾಣಕ್ಕೆ ಆಧಾರನಾಗಿದ್ದಾನೆ, ಯೆಹೋವನಿಗೆ ಬೆಳಕಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ನನ್ನನ್ನು ಬಾಧಿಸುವ ದುರ್ವೈರಿಗಳು ನಮ್ಮನ್ನು ನುಗ್ಗಿ ಬಿಡಬೇಕೆಂದು ಬಂದರೂ ಕೂಡ ತಾವೇ ನೆಲಕ್ಕೆ ಬೆಂದು ಹೋದರೆಂಬುದಾಗಿ ವೇದ ವಾಕ್ಯ ಆಗಿದೆ. ದೇವರು ಉತ್ತಮನಾಗಿದ್ದಾನೆ ಪ್ರಿಯರೇ. ದೇವರು ನಮ್ಮನ್ನು ಸ್ವಸ್ಥ ಮಾಡ್ತಾನೆ, ದೇವರು ನಮ್ಮನ್ನು ಸ್ವಸ್ಥ ಮಾಡ್ತಾನೆ. ಸತ್ಯವೇದ್ರೆ ನೋಡ್ತೇವೆ, ಅನೇಕ ರೋಗಿಗಳನ್ನು ಆತನ ಸ್ವಸ್ಥ ಮಾಡಿದ್ದಾನೆ. ಅವರ ಪರಿಸ್ಥಿತಿ ನೋಡುವಾಗ ಆತನ ಕಣ್ಣಿನಲ್ಲಿ ಕರುಣೆ ತೋರಿತು. ಆತನು ಕರುಣೆ ತೋರಿಸಿದ, ಮುಟ್ಟಿದವರು ಸ್ವಸ್ಥ ಮಾಡಿದ, ಮುಟ್ಟಿಯವರನ್ನು ಸ್ವಸ್ಥ ಮಾಡಿದ. ಭಾರತೀಯ ಮಗುಲಲ್ಲಿ ಭಿಕ್ಷೆ ಬರಲಿಲ್ಲ. ಒಂದು ದಿವಸ ಯೇಸು ಬಂದಾಗ ಆತನು ಕೂಗಿದ, ದಾವೀದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂಬುದಾಗಿ. ಇವತ್ತು ನಮ್ಮ ಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕರುಣೆ ತೋರಿಸ್ತಾನೆ, ದೇವರು ಕರುಣೆ ತೋರಿಸ್ತಾನೆ. ಆತನ ಕರುಣಾ ಸಾಗರನಾಗಿದ್ದಾನೆ, ಕರುಣಾಮಯನಾಗಿದ್ದಾನೆ. ಆತನನ್ನು ಪಾಸಾಗಿ ಹೋಗುವುದಿಲ್ಲ, ಆತನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಮೊರೆಯುವಾಗ, ಸ್ವಾಮಿ ನಾನು ಕಷ್ಟದಲ್ಲಿ ಬಿದ್ದಿದ್ದೇನೆ, ರೋಗದಲ್ಲಿ ಬಿದ್ದಿದ್ದೇನೆ, ಕರುಣಿಸುತ್ತೇವೆ. ನಿನ್ನ ವಾಗ್ದಾನವನ್ನು ಮಾತಾಡ್ತೇನೆ, ನಿನ್ನ ವಾಗ್ದಾನದ ಮೇಲೆ ನಿಂತುಕೊಳ್ತೇನೆ. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ನಿನ್ನನ್ನು ಬಿಟ್ಟು ಎಂದಿಗೂ ಆತನು ಹೋಗುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಸ್ಥಿತಿಯನ್ನು ಆತನು ಬದಲಾಯಿಸ್ತಾನೆ. ಇವತ್ತು ಈ ಕಾರ್ಯಕ್ರಮ ವೀಕ್ಷಿಸಿರುವಾಗ ಪ್ರಿಯ ಭಕ್ತರೇ, ನಿಮ್ಮ ಜೀವಿತದಲ್ಲಿ ಕತ್ತಲೆ ಒಂದು ಅನುಭವ ಇರ್ಬೋದು, ಗೋಲಾಟದ ಪರಿಸ್ಥಿತಿ ಇರ್ಬೋದು, ದುಃಖದ ವಾತಾವರಣ ಇರ್ಬೋದು. ಆದರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಸತ್ಯ ದೇವರ ವಾಕ್ಯ, ನೀವು ಸತ್ಯವನ್ನು ತಿಳಿದುಕೊಳ್ತೀರಿ. ಸತ್ಯ ನಿಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಬಿಡುಗಡೆ ಮಾಡ್ತದೆ. ಸತ್ಯ ದೇವರ ವಾಕ್ಯ ಸತ್ಯ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇಟ್ ವಿಲ್ ಚೇಂಜ್ ಅವರ್ ಸಿಚುವೇಶನ್. It will change our life. I will never be the same. We will never be the same in Jesus' name. This is the word of God. You shall know the truth, and truth will set you free. God's word is truth. ದೇವರ ವಾಕ್ಯ ಸತ್ಯ. ಈ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಈ ಸತ್ಯ ಹೇಳ್ತದೆ ಯೇಸು ನಮ್ಮನ್ನು ಸ್ವಸ್ಥ ಮಾಡ್ತಾನೆ. ಈ ಸತ್ಯ ಹೇಳ್ತದೆ ಯೇಸು ನಮ್ಮ ಜೀವಿತಗಳನ್ನು ಬದಲಾಯಿಸ್ತಾನೆ. ಈ ಸತ್ಯ ಹೇಳ್ತದೆ ಯೇಸು ನಮ್ಮನ್ನು ಪ್ರೀತಿಸ್ತಾನೆ, ಯೇಸು ನಮ್ಮನ್ನು ಕರುಣಿಸ್ತಾನೆ, ಯೇಸು ನಮ್ಮ ಒಟ್ಟಿಗಿದ್ದಾನೆ. ಆತ ನಮ್ಮನ್ನು ಕೈ ಬಿಡುವುದಿಲ್ಲ, ಆತ ನಮ್ಮನ್ನು ತೊರೆದು ಬಿಡುವುದಿಲ್ಲ. ಈ ವೇದವಾಕ್ಯ ಸತ್ಯ ಹೇಳ್ತದೆ ನಿನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡ್ತಾನೆ ಎಂಬುದಾಗಿ ಈ ವೇದವಾಕ್ಯ ಸತ್ಯ ಹೇಳ್ತದೆ. ನಿನ್ನ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆ 14:20 ವಚನದಲ್ಲಿ ಈ ಸತ್ಯ ಹೇಳ್ತದೆ. ಈ ಸತ್ಯ ಘೋಷಿಸ್ತದೆ, ಈ ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಯಾಕೆಂದ್ರೆ ಇದು ಸತ್ಯ ವಾಕ್ಯವಾಗಿದೆ, ಇದು ದೇವರ ಮಾತಾಗಿದೆ, ಇದು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತ ದೇವರ ವಾಕ್ಯವಾಗಿದೆ. ದಾವೀದನು ಹೇಳ್ತಾನೆ, ನಿನ್ನ ಈ ಧರ್ಮಶಾಸ್ತ್ರ ನನಗೆ ಆನಂದಕರವಾಗದಿದ್ದರೆ ನನಗೆ ಬಂದ ಆಪತ್ತಿನಲ್ಲಿ ಬಿದ್ದು ನಾನು ಹಾಳಾಗಿ ಹೋಗ್ತಿದ್ದೇನೆ. ಇವತ್ತು ಈ ಧರ್ಮಶಾಸ್ತ್ರ ನಮ್ಮನ್ನು ಬದುಕಿಸಿದೆ. ಇವತ್ತು ಈ ಧರ್ಮಶಾಸ್ತ್ರ ದೇವರ ವಾಕ್ಯ ನಮಗೆ ಜೀವ ಕೊಟ್ಟಿದೆ, ಲೈಫ್ ಕೊಟ್ಟಿದೆ, ನಮಗೆ ಸಮಾಧಾನ ಕೊಟ್ಟಿದೆ, ನಮಗೆ ಆರೋಗ್ಯ ಕೊಟ್ಟಿದೆ. ಈ ದೇವರ ವಾಕ್ಯ ನಮ್ಮ ಶರೀರಕ್ಕೆ ಆರೋಗ್ಯ. ಈ ದೇವರ ವಾಗ್ದಾನ ನಮ್ಮ ಆರೋಗ್ಯ, ನಮಗೆ ಜಯ. ಕ್ರಿಸ್ತನು ತನ್ನ ಶ್ರೇಷ್ಠವಾದ ರಕ್ತದ ಮೂಲಕ ನಮ್ಮನ್ನು ಪರ್ಚೇಸ್ ಮಾಡಿ
ಸಿನ್. ಅಂತ ಪವಿತ್ರವಾದ, ನಿಷ್ಕಳಂಕವಾದ, ಅಮೂಲ್ಯವಾದ ಯಜ್ಞದ ಕುರಿಯಾದ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಯಿತು. ಪಾಪದಿಂದ, ಶಾಪದಿಂದ, ಶಾರೀರಿಕವಾದ ಅನಾರೋಗ್ಯದಿಂದ ನಮಗೆ ಗುಣವಾಯಿತು. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಹೊಸ ಒಡಂಬಡಿಕೆ, ಇದು ನನ್ನ ರಕ್ತ. ಏನು ತೋರಿಸಿ? ಹೊಸ ಒಡಂಬಡಿಕೆಯ ರಕ್ತ. ಏನು ಕವನೆಂಟ್ ಮಾಡಿದ ಯೇಸು ಒಡಂಬಡಿಕೆ? ಆತನು ಶ್ರೇಷ್ಠವಾದ ರಕ್ತದ ಮೂಲಕ ನಮ್ಮನ್ನು ಕ್ರಾಕಿ ಕೊಂಡುಕೊಂಡು ನಮ್ಮನ್ನು ಆತನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ. ಮತ್ತು ನಮಗೆ ಸ್ವಸ್ಥತೆ ಇದೆ, ಸಮಾಧಾನ ಇದೆ, ಶಾಂತಿ ಇದೆ, ಭದ್ರತೆ ಇದೆ. ಭಯಕ್ಕೆ ಅವಕಾಶ ಬೇಡ, ಅಪನಂಬಿಕೆ ಅವಕಾಶ ಬೇಡ. ಭಯ ಎನ್ನುವಂಥದ್ದು ಸ್ಪಿರಿಟ್, ಅಪನಂಬಿಕೆ ಎನ್ನುವಂಥದ್ದು ಸ್ಪಿರಿಟ್. ಅದನ್ನು ಕದರಿಸಿ, ಯೇಸುವಿನ ನಾಮದಲ್ಲಿ ಕದರಿಸಿ, ವಾಗ್ದಾನ ಇಟ್ಟುಕೊಳ್ಳಿರಿ, ವಾಗ್ದಾನ ಮೇಲೆ ನಿಂತುಕೊಳ್ಳಿರಿ. ಶ್ರೇಷ್ಠವಾದ ವಾಗ್ದಾನ ಇದೆ, ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಯೋಷೋಪಾಟನು ಜಯ ಧ್ವಜವನ್ನು ಆರಿಸಿದ. ಯೋಷೋಪಾಟನಿಗೆ ವಿರುದ್ಧವಾದಂತಹ ಬಂದ ಸೈನ್ಯ ಸಂಹಾರವಾಯಿತು, ನಾಶವಾಯಿತು. ವರ್ಷಿಪ್ ಮಾಡಿದ್ರು, ದೇವರನ್ನು ಸೆಲೆಬ್ರೇಟ್ ಮಾಡಿದ್ರು, ಧ್ವಜವನ್ನು ಆರಿಸಿದ್ರು. ಧ್ವಜ ಏನನ್ನು ಆರಿಸಿದ್ರು? ದೇವರು ಶಕ್ತನು. ಆಮೇಲೆ ದೇವರು ಜಯಶಾಲಿ, ಮಹಾ ಜಯಶಾಲಿ. ಆತನು ನಮಗೆ ಜಯ ಕೊಟ್ಟಿದ್ದಾನೆ. ನಮಗೆ ಸೋಲಿಲ್ಲ, ನಮಗೆ ಅವಮಾನವಿಲ್ಲ, ನಮಗೆ ನಾಚಿಕಿಲ್ಲ. ಯಾಕೆಂದ್ರೆ ಯೇಸುವನ್ನು ದೃಷ್ಟಿಸುತ್ತ ನಾವು ವೇಗವಾಗಿರ್ತದೆ, ಪ್ರಕಾಶ ಹೊಂದುತ್ತೇವೆ. ನಮ್ಮ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ. ಇವತ್ತು ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ಶುಭವು, ಕೃಪೆಯು ನಮ್ಮ ಹಿಂಬಾಲಿಸುತ್ತದೆ. ವಿಶ್ವಾಸಿಸಿದರೆ ನನ್ನ ಸಂದೇಶ ಮುಕ್ತಾಯ ಮಾಡಲು ಮುಂಚಿತವಾಗಿ ನಿಮ್ಮನ್ನು ಉತ್ತೇಜನ ಪಡಿಸುತ್ತದೆ. ಇನ್ನೊಂದು ವಾರ್ತೆ, ದೇವರು ಒಳ್ಳೆಯವನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ, ನಿನ್ನ ಮೊರೆಯನ್ನು ಆತನು ಕೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಮತ್ತು ಪ್ರಾರ್ಥನೆ ನಿನ್ನೆಲ್ಲ ವಾತಾವರಣವನ್ನು ಬದಲಾಯಿಸ್ತದೆ. ಪ್ರಾರ್ಥನೆ ದುಃಖವನ್ನು ಮಾರ್ಪಡಿಸಿ ಆನಂದ ತರ್ತದೆ. ಪ್ರಾರ್ಥನೆ ಗೋಲಾಟವನ್ನು ತಪ್ಪಿಸಿ ಸಂತೋಷವನ್ನು ತರ್ತದೆ. ಪ್ರಾರ್ಥನೆ ಕತ್ತಲೆಯನ್ನು, ಅಂಧಕಾರವನ್ನು ಹೋಗಲಾಡಿಸಿ ದಿವ್ಯ ಮಹಿಮೆ ಬೆಳಕನ್ನು ನಿನ್ನ ಪ್ರಾಂತದೊಳಗೆ ತರ್ತದೆ. ಪ್ರಾರ್ಥನೆ ಎಲ್ಲ ಚಿಂತೆ, ಎಲ್ಲ ಡಿಪ್ರೆಷನ್, ಕುಗ್ಗುವಿಕೆಯನ್ನು ಮಾರ್ಪಡಿಸಿ ನಿನ್ನ ಮನೆಯ ಒಳಗೆ, ನಿನ್ನ ಲೈಫ್ನಲ್ಲಿ ಪರಲೋಕದ ದಿವ್ಯ ಸಮಾಧಾನವನ್ನು ತರ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪಿ 4:6 ಯಾವ ಸಂಬಂಧವಾಗಿ ಚಿಂತೆ ಮಾಡದೆ, ಎಲ್ಲ ವಿಷಯಗಳಲ್ಲಿ ದೇವರ ವಾಕ್ಯ ಯಾವ ಸಂಬಂಧವಾಗಿ ಚಿಂತೆ ಮಾಡಿದೆ, ಎಲ್ಲ ವಿಷಯಗಳಲ್ಲಿ ದೇವರಿಗೆ ಏನ್ ಮಾಡಬೇಕಂದ್ರೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ಮನವಿಗಳನ್ನು ಆತನಿಗೆ ತಿಳಿಸಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲು ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಇಸ್ ಬನ್ನಿರಿ, ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಮಹೋನ್ನತನೇ, ಮಹಿಮೆಯ ದೇವರೇ, ನೀನು ಒಳ್ಳೆಯವನಾಗಿರೋದು ಕಾಯಿಸಿಕೊಂಡ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರು, ನೀತಿವಂತನ ಆಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳದೆಂಬುದಾಗಿ ನಿನ್ನ ವಾಕ್ಯ ಇದೆ. ಈ ಸಮಯ ನಾವೆಲ್ಲರೂ ದೇವರ ವಾಗ್ದಾನವನ್ನು ನಂಬಿಕೆಯಿಂದ ಹಿಡಿದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರ ವಾಗ್ದಾನ ಒಂದು ನಿಮಿಷ ಮಾತಾಡೋಣ. ಎಲ್ಲ ದೇವರ ವಾಗ್ದಾನವನ್ನು ನಾವು ಮಾತಾಡೋಣ. ಥ್ಯಾಂಕ್ ಯು ಲಾರ್ಡ್. ಕೀರ್ತನೆ 23:6 ಇರ್ತದೆ, ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ಶುಭವೋ ಕೃಪೆಯೋ ನಮ್ಮ ಹಿಂಬಾಲಿಸುತ್ತದೆ. ನಾವೆಲ್ಲರೂ ಸೇರಿ ಹೇಳಿಕೊಳ್ಳೋಣ, ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ಶುಭವೋ ಕೃಪೆಯೋ ನಮ್ಮ ಹಿಂಬಾಲಿಸುತ್ತದೆ. Surely goodness and mercy shall follow me all the days of my life. ದೇವರ ವಾಕ್ಯ ಹೇಳ್ತದೆ, surely goodness and mercy shall follow me all the days of my life. In Jesus' name. Isaiah 54:17 ವಾಗ್ದಾನ ಹೇಳ್ತದೆ, ನನ್ನ ವಿರುದ್ಧ ಕಲ್ಪಿಸುವ ಸೈತಾನನ ಯಾವುದೇ ಆಯುಧವು ಯೇಸುವಿನ ನಾಮದಲ್ಲಿ ಜಯಿಸುವುದಿಲ್ಲ.
ನಮ್ಮ ವಿರುದ್ಧ, ನಮ್ಮ ಕುಟುಂಬದ ವಿರುದ್ಧ, ನಮ್ಮ ಆರೋಗ್ಯದ ವಿರುದ್ಧ ಕಲ್ಪಿಸುವ ಸೈತಾನನ ಯಾವುದೇ ಆಯುಧಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಜಯಿಸುವುದಿಲ್ಲ. ನೋ ವೆಪನ್ಸ್ ಫಾರ್ಮ್ಡ್ ಅಗೇನ್ಸ್ಟ್ ಯು, ಅಗೇನ್ಸ್ಟ್ ಯುವರ್ ಫ್ಯಾಮಿಲಿ shall not prosper in Jesus name. ದೇವರ ವಾಕ್ಯವಿದೆ, ನೋ ವೆಪನ್ಸ್ ಫಾರ್ಮ್ಡ್ ಅಗೇನ್ಸ್ಟ್ ಯು shall prosper in Jesus name. ದೇವರು ದೊಡ್ಡವನಾಗಿದ್ದಾನೆ. ಎಲ್ ಶಡಾಯ್, ನಾವು ಆರಾಧಿಸುವಂತ ದೇವರು ಎಲ್ ಶಡಾಯ್ ಆಗಿದ್ದಾನೆ. ಯೆಶಾಯ 51:13 ವಚನ ಇರ್ತದೆ, ಧರ್ಮವೇ ನಮಗೆ ಆಧಾರ, ಯೇಸುವಿನ ನಾಮದಲ್ಲಿ ನಮಗೆ ಅಧಿಕ ಸೂಕ್ಷ್ಮವಾಗುವುದು, ನಾಶನೋನ್ಮತ್ತರಿಗೆ ಬರುವುದಿಲ್ಲ, ನಾವು ಹಿಂಸೆಗೆ ದೂರವಾಗಿದ್ದೇವೆ, ನಮಗೆ ಹೆದರಿಕೆ ಇರುವುದಿಲ್ಲ. ದೇವರ ವಾಗ್ದಾನಕ್ಕಾಗಿ ಸ್ತೋತ್ರ. ಯೆಹೋವನೆಂಬ ಆತನು ನಮ್ಮ ಆರೋಗ್ಯದಾಯಕನು, ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿದ್ದಾನೆ, ನಮ್ಮ ಮಧ್ಯದ ವ್ಯಾಧಿಯನ್ನು ದೂರ ಮಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆತ ನಮ್ಮ ಸಂಗಡಿರುವ ದೇವರಾಗಿದ್ದಾನೆ. ಆತ ನಮ್ಮ ಮನೆಯನ್ನು ಬ್ಲೆಸ್ ಮಾಡಿದ್ದಾನೆ, ನಮ್ಮ ಪ್ರಾಂತ್ಯಗಳನ್ನು ಬ್ಲೆಸ್ ಮಾಡಿದ್ದಾನೆ, ನಮ್ಮ ಮಾರ್ಗಗಳನ್ನು ಆಶೀರ್ವದಿಸುತ್ತಾನೆ. ನಮ್ಮ ಮಾರ್ಗದಲ್ಲಿ ಬೆಳಕು ಪ್ರಕಾಶಿಸುತ್ತದೆ, ನಾವು ಆನಂದ ಭರಿತರಾಗಿ ಹೋಗ್ತೇವೆ, ಸಮಾಧಾನದ ಹಿಂದಿರುಗಿ ನಾವು ಬರ್ತೇವೆ. ಯೆಶಾಯ 32:18 ವಾಗ್ದಾನ, ಮೈ ಪೀಪಲ್ ಡ್ವೆಲ್ ಇನ್ ಎ ಪೀಸ್ಫುಲ್ ಹ್ಯಾಬಿಟೇಷನ್ ಇನ್ ಸೆಕ್ಯೂರ್ ರೆಸ್ಟಿಂಗ್ ಪ್ಲೇಸ್. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯದಲ್ಲಿಯೂ ನೆಮ್ಮದಿಯ ಆಶ್ರಯದಲ್ಲಿ ಜೀವಿಸುತ್ತಾರೆ. ದೇವರು ನಮಗೆ ಸಮಾಧಾನ ಅನುಗ್ರಹಿಸಿದ್ದಾನೆ, ನಮಗೆ ಆನಂದವನ್ನು ಅನುಗ್ರಹಿಸಿದ್ದಾನೆ, ನಮಗೆ ಆರೋಗ್ಯವನ್ನು ದಯಪಾಲಿಸಿದ್ದಾನೆ, ವ್ಯಾಧಿಗಳನ್ನು ಗುಣಪಡಿಸಿದ್ದಾನೆ, ಜೀವವನ್ನು ನಾಶದಿಂದ ತಪ್ಪಿಸಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ, ನಮ್ಮ ತಂದೆ ಆತನಾಗಿದ್ದಾನೆ, ನಮ್ಮನ್ನು ಪೋಷಿಸ್ತಾನೆ, ನಮ್ಮನ್ನು ಸಂರಕ್ಷಿಸ್ತಾನೆ, ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಎಲ್ಲ ವಾಗ್ದಾನಗಳನ್ನು ನಿನ್ನ ಭಕ್ತರ ಮೇಲೆ ಮಾತಾಡ್ತಾನೆ. ಯೇಸುವಿನ ನಾಮದಲ್ಲಿ ಎಲ್ಲ ಭಕ್ತರ ಮೇಲೆ ನಿನ್ನ ವಾಗ್ದಾನ ಮಾತಾಡ್ತಾನೆ. ಪರಲೋಕದ ದೇವರೇ, ನಿನ್ನ ವಾಗ್ದಾನ ಅವರ ಜೀವಿತದಲ್ಲಿ ಹೌದು ಮತ್ತು ಆಗನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪರಲೋಕದ ಮಹಿಮೆ ಅವರ ಮನೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕೃಪಾ ವರಗಳನ್ನು ಅನುಗ್ರಹಿಸದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೊಟೆಕ್ಷನ್ಗಾಗಿ ಸ್ತೋತ್ರ. ಪರಾತ್ಪರನ ಮೊರೆಯನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದಾರೆ. ಯಾವ ಕೇಡು ಯೇಸುವಿನ ನಾಮದಲ್ಲಿ ನಮಗೆ ಸಂಭವಿಸುವುದಿಲ್ಲ, ಉಪದ್ರವ ನಮ್ಮ ಗುಡದ ಸಮೀಪಕ್ಕೆ ಬರುವುದಿಲ್ಲ. ಯೆಹೋವನು ನಮಗೆ ಬೆಳಕು, ರಕ್ಷಕನಾಗಿದ್ದಾನೆ, ನಾವು ಭಯಪಡುವುದಿಲ್ಲ. ಯೆಹೋವನು ನಮ್ಮ ಪ್ರಾಣಕ್ಕೆ ಆಧಾರ, ನಾವು ಹೆದರುವುದಿಲ್ಲ. ಅಪಾಯ ಕಾಲದಲ್ಲಿ ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ, ಪರ್ವತಾಗ್ರಹದಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕೀರ್ತನೆ 3:3 ದೇವರ ವಾಕ್ಯ ಇದೆ, ಆತನು ನಮ್ಮನ್ನು ಕಾಪಾಡುವ ಗುರಾಣಿಯಾಗಿದ್ದಾನೆ, ನಮ್ಮ ಗೌರವಕ್ಕೆ ಆತನು ಆಧಾರನಾಗಿದ್ದಾನೆ, ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ವಾಗ್ದಾನಗಳಿಂದ ನಿನ್ನ ಭಕ್ತರನ್ನು ಆಶೀರ್ವದಿಸು, ಉತ್ತೇಜನ ಪಡಿಸುವುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ನಿಮಗೆಲ್ಲ ಮಹಿಮೆ ಕೊಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯ ಭಕ್ತರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಈಸ್ ಗುಡ್